ನಿಮ್ಮ ಮನೆಗೆ ಏನನ್ನ ಕರಿತೀರೋ ಅದು ಬರ್ತದೆ. आप बीमारी बुलाया बीमारी आएगा, ಕಾಯಿಲೆಗಳನ್ನ ಕರ್ಕೊಂಡ್ರೆ ಕಾಯಿಲೆಗಳು क्योंकि ಬರ್ತದೆ. परमेश्वर मनुष्य को मुंह में अधिकार दे दिया है। ದೇವರು ಮನುಷ್ಯನಿಗೆ ಬಾಯಲ್ಲಿ ಅಧಿಕಾರವನ್ನ ಕೊಟ್ಟಿದ್ದಾರೆ. इसलिए हम विश्वास में हम बुला रहा है। ಅದರಿಂದನೇ ನಾವು ವಿಶ್ವಾಸದಿಂದ ಕರಿತಾ पैसा ಇರ್ತೇವೆ. चाहिए, ದುಡ್ಡು ಬೇಕಾ? नहीं चाहिए तो बोलो ट्रांसफर कर दूंगा अभी। ಬೇಡ ಅಂತಂದ್ರೆ ಟ್ರಾನ್ಸ್ಫರ್ ಅಂತ ಹೇಳಿ, Hallelujah. ಸುದೇಶ್ ಅಂತ ಹೇಳಿ ಸುದೇಶ್ಗೆ ಬರುತ್ತೆ. जिसने कितना लोग को नहीं चाहिए, लॉर्ड मेरे को बहुत चाहिए। वो पावर है, ಆಮೆನ್. वो एक शक्ति है, ಅದೊಂದು ಶಕ್ತಿ, वो इजी से नहीं आता है, ಅದು ಈಸಿಯಾಗಿ ಬರೋದಿಲ್ಲ. वो एक पावर है वो। ಅದರಲ್ಲಿ ಪವರ್ ಇದೆ. बट परमेश्वर हमारा मुंह में अधिकार दिया है। ದೇವರು ನಮ್ಮ ಬಾಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. शैतान तेरा हाथ मेरे पैसा से उठाओ, तेरा हाथ। ಸೈತಾನೇ ನನ್ನ ಹಣದ ಮೇಲಿಂದ ನಿನ್ನ ಕೈಯನ್ನ ತೆಗಿ ये ಅಂತ जून मास में मेरा पैसा किधर भी है, come and locate me in the name of Jesus। आओ यीशु मसीह का नाम। ಹಣವೇ ನೀವು ಎಲ್ಲಿದ್ರು ಬಂದು ನನ್ನಲ್ಲಿ ಸೇರು ಅಂತ ನಾನು ಕಟ್ಲೆ ಇಡ್ತೇನೆ. आमीन। ಆಮೆನ್. आप देखो, ये माइंड एक्सेप्ट नहीं करेगा। ಇದನ್ನ ಮೈಂಡ್ ಅಕ್ಸೆಪ್ಟ್ ಮಾಡೋದಿಲ್ಲ. क्या बुलाया तो आएगा क्या? ಏನ್ ಕರೆದು ಬಿಟ್ರೆ ಬಂದ್ಬಿಡುತ್ತಾ? आपका पैसा, ನಿಮ್ಮ ದುಡ್ಡು, आपको बहुत चोरी हुआ है, ನಿಮ್ಮ ಹಣ ಬಹಳಷ್ಟು आपको ಕಳೆದೋಗಿದೆ. बहुत कंपनी में पैसा मिलना वो मिस कर दिया। ನಿಮಗೆ ಕೊಡ್ಬೇಕಾದ ಹಣವು ಎಲ್ಲೆಲ್ಲೋ ಕಂಪನಿಗಳಲ್ಲೆಲ್ಲ ಇದೆ. आपको आपका बाप का, आपका दादा कुछ पैसा आपके लिए आना था, वो सभी शैतान ब्लॉक कर दिया। ನಿಮ್ಮ ತಂದೆ ನಿಮ್ಮ ತಾತಂದ್ರು ಹಣ ನಿಮಗೆ ಬರ್ಬೇಕಾಗಿತ್ತು, ಅದನ್ನ ಸೈತಾನ ತಡೆ ಹಿಡಿದಿದ್ದಾನೆ. आप मेहनत में जीना तो जीव, आपका मर्जी। ನಾನು ಇಲ್ಲ ನನಗೆಲ್ಲ ಬೇಕಾಗಿಲ್ಲ ಶ್ರಮದಲ್ಲೇ ಬಾಳ್ತೀನಿ ಅಂದ್ರೆ ನಿಮ್ಮ ಇಷ್ಟ. ನೀವು ಆ सभी ರೀತಿ प्रमाण है। ಬದುಕ್ಕೊಳ್ರಿ. ನಮ್ಮ ದೇವರು ಇಲ್ಲದನ್ನು ಇರುವ ಹಾಗೆ ಕರೆಯುವವನು। ಆಮೆನ್. ಅವಾಗ ಇಲ್ದಿರೋದನ್ನ ಕರೀತಾರಂತೆ। ಆಮೆನ್. ಅವ್ರ ಮಗ ನಾನು ಇಲ್ದಿರೋದನ್ನ ಕರೀಲೇಬೇಕು। ಆಮೆನ್. ಬೆಳಕ್ ಬಿಸ್ಲೆ ಯೇಸು ನಾಮದಲ್ಲಿ। ಆಮೀನ್। अभी क्या नहीं है, वो परमेश्वर बुलाया। ಏನು ಇರ್ಲಿಲ್ಲ, ಆಗ ದೇವರು ಬಾಯಲ್ಲಿ ಕರೆದ್ರದನ್ನ. समुद्र में मछली नहीं है, ಸಮುದ್ರದಲ್ಲಿ ನೀರಿಲ್ಲ, मछली आओ बुलाया। ಇಲ್ಲ, ಮೀನುಗಳು ಉಂಟಾಗ್ಲಿ ಅಂತ ಹೇಳಿದ್ರಲ್ವಾ? कब आया मालूम नहीं, ಯಾವಾಗ ಬಂತ ಗೊತ್ತಿಲ್ಲ. क्योंकि एक दिन 1000 साल है बाइबल में। ಬೈಬಲ್ ಹೇಳ್ತದೆ ಒಂದು ದಿನ ಅಂತಂದ್ರೆ 1000 ವರ್ಷಗಳಿಗೆ ಸಮಾನ. फ्रैक्शन ऑफ सेकंड्स में भी हुआ होगा, आया होगा। ಒಂದು ಕ್ಷಣದಲ್ಲೂ ಕೂಡ ಬಂದಿರಬಹುದು। क्योंकि 70 इयर्स का द्राक्षरस 1 सेकंड में पानी ऐसा द्राक्षरस हो गया। ನೋಡಿ, ದ್ರಾಕ್ಷರಸ ಮಾಡೋದಕ್ಕೆ 70 ವರ್ಷ ಆಗ್ತದೆ, ಅದು ಶ್ರೇಷ್ಠವಾದದನ್ನ ಮಾಡೋದಕ್ಕೆ. ಯೇಸು ಸ್ವಾಮಿ ನೀರನ್ನ ಒಂದು ಕ್ಷಣದಲ್ಲೇ ಆ ರೀತಿಯಾದ ಶ್ರೇಷ್ಠವಾದ ದ್ರಾಕ್ಷರಸವಾಗಿ ಮಾಡಿದ್ರು। इसलिए आप फाइनेंस में, आरोग्य में, सभी विषय में अभिवृद्धि होना चाहते हो, ಫೈನಾನ್ಸ್ ಅಲ್ಲಿ, ಆರೋಗ್ಯದಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕಂತ ಇಷ್ಟಪಡ್ತೀರಾ? आपका मुंह और आपका हाथ अच्छा से हैंडल करो, जरूर आएगा। ನಿಮ್ಮ ಬಾಯನ್ನು ನಿಮ್ಮ ಕೈಯನ್ನು ಸರಿಯಾಗಿ ನೀವು ನಡೆಸೋದನ್ನ ಕಲ್ತ್ಕೊಂಡ್ರೆ ನೀವು ಖಂಡಿತ ಅದನ್ನ ಹೊಂದ್ಕೊಳ್ತೀರಿ। इसीलिए बहुत लोग हाथ में देता है, मुंह में नहीं बोलता है, इसलिए नहीं आ रहा है। ಅನೇಕರು ಕೈಯಿಂದ ಕೊಡ್ತಾರೆ, ಆದ್ರೆ ಬಾಯಲ್ಲಿ ಹೇಳೋದಿಲ್ಲ, ರಾಂಗ್ ಕನ್ಫೆಷನ್ ಮಾಡೋದ್ರಿಂದ ಅದು ಬರೋದಿಲ್ಲ। बहुत लोग मुंह में बोलता है, हाथ में नहीं देता है। बहुत इंपॉर्टेंट, दोनों बैलेंस में रहना। ಅನೇಕರು ಬಾಯಲ್ಲಿ ಆಶೀರ್ವಾದವನ್ನ ಹೇಳ್ತಾರೆ, ರಿಸೀವ್ ಮಾಡ್ಕೊಳಕ್ಕೆ ಬಾಯಲ್ಲಿ ಹೇಳ್ತಾನೆ ಇರ್ತಾರೆ, ಆದ್ರೆ ಕೈಯಿಂದ ಏನು ಬಿತ್ತನೆ ಮಾಡಲ್ಲ। एक विषय अंदर हृदय में स्ट्रांग जाना, ಒಂದು ವಿಷಯ ಡೀಪ್ ಆಗಿ ಹೃದಯಕ್ಕೆ ಹೋಗ್ಬೇಕು। आप सच में आप आशा किया तो, ನೀವು ನಿಜವಾಗ್ಲೂ ಆಸೆ ಪಡುವುದಾದ್ರೆ, भजन संगीत 109 में, ಕೀರ್ತನೆ 109ರಲ್ಲಿ पढ़ोगे 17ನೇ ವಾಕ್ಯನ ಓದ್ರಿ। वो सांप देने से प्रीति रखता था और सांप उस पर आ पड़ा। वो आशीर्वाद देने से प्रसन्न ना होता था, इसीलिए आशीर्वाद उससे दूर रहा। देखा, वो आशा नहीं किया, वो दूर गया। ಅವರು ಆಶೀರ್ವಾದವನ್ನ ಆಸೆ ಪಡದ ಕಾರಣ ಅದು ದೂರ ಹೋಯ್ತು। आशा करना, ಆಸೆ ಪಡಬೇಕು। ಎಲ್ಲ ಹೇಳಿ, ಒಂದು 5 ಸತಿ ಆದ್ರೆ ಹೇಳಿ, मैं आशा करता हूँ, ನಾನು ಆಸೆ ಪಡ್ತೇನೆ, आरोग्य में रहना आशा करता हूँ, ನಾನು ಆರೋಗ್ಯವಾಗಿರೋದಕ್ಕೆ ಆಸೆ ಪಡ್ತೇನೆ, अभिवृद्धि में रहना आशा करता हूँ, ಅಭಿವೃದ್ಧಿಯಾಗಿರೋದಕ್ಕೆ ಆಸೆ ಪಡ್ತೀನಿ, मैं आरोग्य में रहना आशा करता ನಾನು हूँ, ಆರೋಗ್ಯವಾಗಿರೋದಕ್ಕೆ ಆಸೆ ಪಡ್ತೇನೆ, मैं ऐश्वर्य में रहना आशा करता ನಾನು हूँ, ಐಶ್ವರ್ಯವಾಗಿರೋದಕ್ಕೆ ಆಸೆ ಪಡ್ತೀನಿ, मैं आरोग्य में रहना आशा ನಾನು करता हूँ, ಆರೋಗ್ಯವಾಗಿರೋದಕ್ಕೆ ಆಸೆ ಪಡ್ತೀನಿ, मैं ऐश्वर्य में रहना आशा करता ನಾನು हूँ, ಐಶ್ವರ್ಯವಾಗಿರೋದಕ್ಕೆ ಆಸೆ ಪಡ್ತೀನಿ, मैं आरोग्य में रहना आशा करता हूँ, ನಾನು ಆರೋಗ್ಯವಾಗಿರೋದಕ್ಕೆ ಆಸೆ ಪಡ್ತೀನಿ, मैं ऐश्वर्य में रहना आशा करता ನಾನು हूँ, ಐಶ್ವರ್ಯದಲ್ಲಿ ಇರೋದಕ್ಕೆ ಆಸೆ ಪಡ್ತೀನಿ, मैं आरोग्य में रहना आशा करता ನಾನು हूँ, ಆರೋಗ್ಯವಾಗಿರ್ಲಿಕ್ಕೆ ಆಸೆ ಪಡ್ತೀನಿ, मैं ऐश्वर्य में रहना आशा करता ನಾನು हूँ। ಐಶ್ವರ್ಯವಾಗಿರೋದಕ್ಕೆ ಆಸೆ ಪಡ್ತೀನಿ। बुला रहा हूँ यीशु मसीह का, ಯೇಸುವಿನ ನಾಮದಲ್ಲಿ ನಾನು ಕರೀತೇನೆ, बुला रहा हूँ। ನಾನು ಯೇಸುವಿನ ನಾಮದಲ್ಲಿ ये ಕರೀತೇನೆ। जून मास में मेरा पैसा आओ यीशु मसीह का नाम। ಈ ಜೂನ್ ತಿಂಗಳಲ್ಲಿ ನನ್ನ ಹಣವೇ ಬಾ ಅಂತ ಕರೀತೇನೆ। आप ही बुलाना,
ನಿಮ್ಮ ಹಣವನ್ನ ನೀವು ಕರೀರಿ, आप आशा करना, ನೀವು ಆಸೆ ಪಡ್ಬೇಕು, आप बुलाना। ನೀವು ಕರಿಬೇಕು. इससे मैं बोलता हूँ बहुत लोग का हाथ अच्छा है, मुंह ठीक नहीं। ಅನೇಕರಿಗೆ ಕೈ ಚೆನ್ನಾಗಿದೆ, ಬಾಯಿ ಚೆನ್ನಾಗಿಲ್ಲ. ನಮ್ಗೆ ಏನು ಬೇಡ, ಆಮೇನ್, हमको कुछ भी नहीं चाहिए, हमको इतना ही बस। ಅನೇಕರು ಈ ರೀತಿಯಾಗಿ ಹೇಳ್ತಾರೆ, ನಮಗೆ ಏನೂ ಬೇಡ, ನಮಗೆ ದೇವರು ಸಾಕು. ನಿಮ್ಮ ಬಾಯಲ್ಲಿ ಜೀವ ಇದೆ, ಮರಣ ಜೀವವು ನಾಲಿಗೆಯ ವಶದಲ್ಲಿದೆ. यशाया में लिखा है, आपका मुंह का बात को बहुत ध्यान से ಯೆಶಾಯದಲ್ಲಿ वाच करो। ನಿಮ್ಮ ಬಾಯ ಮಾತನ್ನ ಗಮನಿಸಿರಿ ಅಂತ. एंजल्स वो पूरा करेगा, ದೇವದೂತರು ಅದಕ್ಕೆ ರೆಡಿ ಆಗಿರ್ತಾರೆ इसलिए ಮಾಡೋದಕ್ಕೆ. गलत बोला वो भी पूरा करेगा। ತಪ್ಪಾಗಿ ಹೇಳಿದ್ರೆ ಅದನ್ನ ಪೂರೈಸೋದಕ್ಕೆ ನಿಂತಿರ್ತಾರೆ. याकूब का वाइफ कहा, ಯಾಕೋಬನ ಹೆಂಡತಿ ಹೇಳ್ತಾಳೆ, क्योंकि वो विग्रह को छुपा के रख दिया। ವಿಗ್ರಹಗಳನ್ನ ಅವಳು ಬಚ್ಚಿಟ್ಕೊಂಡಿರ್ತಾಳೆ. याकूब बोलता है, जिसको आप मिलते वो मरने दो, ऐसा बोलता है। ಆದ್ರಿಂದ ಯಾಕೋಬ ಹೇಳ್ತಾನೆ, ಯಾರ ಕೈಯಲ್ಲಿ ಆ ವಿಗ್ರಹಗಳು ಸಿಗುತ್ತೋ ಅವನು ಸಾಯ್ಲಿ ಅಂತ ಹೇಳ್ತಾನೆ. अंडरस्टैंड हो रहा है? बट कौन छुपा के रखा था? ಯಾರು ಅದನ್ನ ಮುಚ್ಚಿಟ್ಟಿದ್ರು? रेबेका छुपा के रखा। ರಾಹೇಲ್ राहेल ರಾಹೇಲಳು राहेल ಮುಚ್ಚಿಟ್ಟಿದ್ರು. छुपा के रखा। ರಾಹೇಲಳು ಮುಚ್ಚಿಟ್ಟಿದ್ಲು. इसलिए वो लाबान आके पूछता है, ಅದಕ್ಕೆ ಲಾಬನ್ क्यों मैं ऐसा ಹೇಳ್ತಾನೆ, बैठा नहीं, मेरे को थोड़ा बीमारी हूँ। ಯಾಕೆ ಈ ತರ ಕೂತಿದ್ಯಾ ಅಂದ್ರೆ ಲೇಡೀಸ್ ಪ್ರಾಬ್ಲಮ್ ಅಂತ ಹೇಳ್ತಾಳೆ. लाबान से वो बच गया, ಲಾಬಾನಿಂದ ಅವಳು ತಪ್ಪಿಸ್ಕೊಂಡ್ಳು, एंजल से नहीं बच सकता। ಆದ್ರೆ ದೂತರಿಂದ ತಪ್ಪಿಸ್ಕೊಳ್ಳಿಲ್ಲ. याकूब ने कहा ना, ಯಾಕೋಬನೇ ಹೇಳ್ತಾನೆ, जिसके पास वो रहता है वो मरने दो। ಯಾರ ಬಳಿಯಲ್ಲಿ ನಿನ್ನ ವಿಗ್ರಹಗಳು ಸಿಗುತ್ತೋ ಅವ್ರು ಸಾಯ್ಲಿ ಅಂತ मुंह ಹೇಳ್ತಾನೆ. बहुत पावरफुल है, ಬಾಯಿ ಬಹಳ ಪವರ್ಫುಲ್. इसलिए आप नहीं बोला तो जरूर नहीं आएगा। ಬೇಡ ಅಂತ ಹೇಳಿದ್ರೆ ಖಂಡಿತ ಅದು ಬರೋದಿಲ್ಲ. इसलिए बहुत साल आप नहीं चाहिए बोल के वो नहीं आया। ನೋಡಿ, ಇಷ್ಟು ವರ್ಷಗಳು ನೀವು ಹೇಳಿದೆ ಅದು ನಮಗೆ ಬೇಡ ಅಂತ, ಅದಕ್ಕೆ ಅದು बुलाओ ಬರ್ಲಿಲ್ಲ. यीशु मसीह का नाम, ಕರೀರಿ ಅದನ್ನ, अधिकार करो यीशु मसीह ಅಧಿಕಾರ का नाम। ಮಾಡ್ರಿ. इसलिए वो स्लिप में लिखा हो, मनी स्टे विथ मी, मनी ग्रो इन द नेम ऑफ जीसस। ಅದರಿಂದ बड़ो यीशु मसीह का नाम। ಹಣವೇ ನನ್ನಲ್ಲಿ ಬಂದು ತಂಗು, ಹಣವೇ ನನ್ನಲ್ಲಿ ಬಂದು ಬೆಳೆ ಅಂತ ನಾನು ಅದ್ರಲ್ಲಿ ಬರ್ದಿಟ್ಟಿದ್ದೀನಿ. इसलिए आपको ब्यूरो ओपन करते हो ना, एक समय बोलना, ಬೀರನ್ನ ಓಪನ್ ಮಾಡುವಾಗ ನೀವು ಬಾಯಿ ತೆರೆದು ಹೇಳ್ಬೇಕು ಅದನ್ನ. ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುತ್ತದೆ। ಆಮೆನ್. मेरा घर में डायमंड रहेगा, ಆಮೆನ್. मेरा घर में गोल्ड रहे, ऐसा भी बोलना। ಇದನ್ನೆಲ್ಲ आने के ಬಾಯಿ बाद ತೆರೆದು नहीं, ಬಂದ್ಮೇಲೆ ಹೇಳ್ತೀನಿ ಅಂತಲ್ಲ. वही विश्वास है। ವಿಶ್ವಾಸ ಅಂದ್ರೆ ಅದೇನೆ, कुछ तो बोलते रहो, ಏನಾದ್ರೂ ಹೇಳ್ತಾ ಇರಿ. इसलिए कुछ ड्रा है, ड्रा में बात करो। ಡ್ರಾ ಇದೆಯಾ ತೆಗ್ದು ಅದ್ರಲ್ಲಿ ಮಾತಾಡ್ರಿ. पॉकेट्स एक्स्ट्रा है, उधर भी बात करो। ನಿಮ್ ಪರ್ಸ್ ಗಳನ್ನ ನೋಡಿ ಅದ್ರಲ್ಲಿ ಮಾತಾಡ್ರಿ. मैं जब पर्स उठाता हूँ ना, वो एक ही टाइम बोलता हूँ, भर्ती हो जाओ। ನನ್ ಪರ್ಸ್ ತೆಗಿವಾಗ ಒಂದೊಂದ್ ಬಾರಿ ಹೇಳ್ತೇನೆ, ನನ್ನ ಪರ್ಸ್ ತುಂಬು. 500 भर्ती हो जाओ, बाद में 10 रुपीज भर्ती हो जाएगा। क्या भर्ती होना भी बोलना, ಏನ್ ತುಂಬೇಕು ಅಂತಾನು ಹೇಳ್ಬೇಕು. क्योंकि आपका मुंह में जीवन है। ನಿಮ್ಮ ಬಾಯಲ್ಲಿ ಜೀವವಿದೆ. एक मैसेज सुनते हो ना, फटाफट अभ्यास करना। ಮೆಸೇಜ್ ಕೇಳ್ತಿರಲ್ಲ, ಪಟಾಪಟ್ ಅಂತ ಅದು काम ಹಿಂಬಾಲಿಸ್ರಿ. करना स्टार्ट कर दिया तो ಅದು ಕೆಲಸ ಮಾಡೋದಕ್ಕೆ ಆರಂಭಿಸ್ಬಿಟ್ರೆ आमीन, वो कंटिन्यू करो मरने तक। ಅದನ್ನ ಕಂಟಿನ್ಯೂ ಆಗಿ ಸಾಯೋವರೆಗೂ ಮಾಡ್ತಾ ಇರಿ. इसलिए फर्स्ट टाइम मैं सुना, ಮೊದಲ ಬಾರಿ ಕೇಳಿದೆ, आपका पर्स में आप बात करना सीखना, ನಿಮ್ಮ ಪರ್ಸಿಗೆ ಮಾತಾಡ್ರಿ ಅಂತ ಹೇಳಿದ್ರು. क्योंकि यीशु मसीह पेड़ के साथ बात किया, ಯೇಸು ಮರಕ್ಕೆ ಮಾತಾಡಿದ್ರು, हवा के साथ बात किया, ಗಾಳಿಗೆ ಮಾತಾಡಿದ್ರು, तूफान के साथ बात किया। ಗಾಳಿಗೆ ಮಾತಾಡಿದ್ರು. क्या यीशु मसीह पागल है? ಯೇಸು ಸ್ವಾಮಿ ಏನು ಹುಚ್ಚರ? विश्वास में बात किया, ವಿಶ್ವಾಸದಲ್ಲಿ ಮಾತಾಡಿದ್ರು. शैतान को बात नहीं किया, ಸೈತಾನಿಗೆ ಹೇಳ್ತಾ ಇಲ್ಲ, परमेश्वर से बात नहीं किया, ದೇವರಿಗೆ ಮಾತಾಡ್ಲಿಲ್ಲ. पेड़ को देख के बोला, ನೋಡಿ ಮರವನ್ನ ನೋಡಿ आज ಹೇಳ್ತಾರೆ, से फल मत दियो। ಇವತ್ ನಿನ್ ಫಲ ಕೊಡ್ಬೇಡ. कितना पावर है ना। ಎಷ್ಟು ಪವರ್ इसलिए यीशु ಆಗಿತ್ತು. ने कहा, आप विश्वास किया तो। ನೀವು ನಂಬಿದ್ರೆ. इसलिए विश्वास कैसा आता है? ವಿಶ್ವಾಸ ಹೇಗೆ ಬರ್ತದೆ? हमें विश्वास आपको कैसा स्ट्रांग होता है? ವಿಶ್ವಾಸವು ನಿಮ್ಮಲ್ಲಿ ಹೇಗೆ ಬಲಗೊಳ್ಳುತ್ತದೆ? Unless you know the truth, faith will never become strong in your life. आप सच को जानकर नहीं किया तो आपको विश्वास स्ट्रांग नहीं हो। ಸತ್ಯವನ್ನ ನೀವು ಅರಿಯದೇ ಇದ್ರೆ ನಿಮ್ಮಲ್ಲಿ ವಿಶ್ವಾಸ ಬೆಳೆಯೋದಿಲ್ಲ. परमेश्वर का मर्जी है, आप अभिवृद्धि होना, आपको जानकारी नहीं हुआ तो ನಾವು ಅಭಿವೃದ್ಧಿ ಆಗೋದು ದೇವರಿಗೆ ಚಿತ್ತ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ, पर आप अच्छा होना परमेश्वर आशा है, आपको मालूम नहीं हुआ तो ನೀವು आपको ಚೆನ್ನಾಗಿರೋದೇ विश्वास ದೇವರಿಗೆ स्ट्रांग ಇಷ್ಟ नहीं ಅನ್ನೋದು होगा। ಗೊತ್ತಿಲ್ಲ ಅಂದ್ರೆ ನಿಮ್ಗೆ ನಿಮ್ಮಲ್ಲಿ ವಿಶ್ವಾಸ ಸ್ಟ್ರಾಂಗ್ ಆಗೋದಿಲ್ಲ. विश्वास कब स्ट्रांग होता है? ಯಾವಾಗ ನಮ್ಮ ನಂಬಿಕೆ यस, ये ಬಲಗೊಳ್ಳುತ್ತದೆ. परमेश्वर का मर्जी है, आपको मालूम हुआ तो ಹೌದು, आपका विश्वास स्ट्रांग होता है। ಇದೇ ದೇವ್ರ ಚಿತ್ತ ಅಂತ ಗೊತ್ತಾದ್ರೇನೆ ನಿಮ್ಮಲ್ಲಿರೋ ನಂಬಿಕೆ ಸ್ಟ್ರಾಂಗ್ ಆಗಿರ್ತದೆ. आप बीमारी में रहना परमेश्वर का मर्जी है? ಕಾಯಿಲೆಯಲ್ಲಿ ಇರೋದು ದೇವ್ರ ಚಿತ್ತನಾ? आपको क्या अभी क्या हो, अभी विश्वास आ गया? नहीं नहीं, मैं आरोग्य में रहना, अभी अंदर से क्या आता है? फेथ स्ट्रांग हो गया। ನೋಡಿ, ಇದ್ರಲ್ಲಿ ನಿಮ್ಗೆ ಸತ್ಯ ಗೊತ್ತಾದ್ರೆ ನಿಮ್ಗೆ ಅನ್ಸುತ್ತೆ, ಇಲ್ಲ ನಾನು ಕಾಯಿಲೆಯಲ್ಲಿ ಇರಬಾರ್ದು ಅಂತ ಯಾವಾಗ ನಂಬಿಕೆ ಬರುತ್ತೋ
ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಆಗ್ತದೆ. बट चर्च ये नहीं सिखाया आप फाइनेंस में भी आई मीन क्या होना, अभिवृद्धि होना. ಆದ್ರೆ ಚರ್ಚ್ ಇದನ್ನ ಕಲಿಸೋದಿಲ್ಲ. ಆದ್ರೆ ಫೈನಾನ್ಸ್ ಅಲ್ಲಿ ಕೂಡ ನೀವು ಅಭಿವೃದ್ಧಿ ಆಗ್ಬೇಕು. ಯೋಹಾನ್ 3 ಯೋಹಾನ್ 2 में लिखा है, 3 ಯೋಹಾನರಲ್ಲಿ ಬರ್ತದೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಹಾಗೆ ಎಲ್ಲಾ ವಿಷಯದಲ್ಲಿಯೂ ನೀನು ಅಭಿವೃದ್ಧಿ ಆಗಬೇಕೆಂಬುದೇ ದೇವರ ಫೈನಾನ್ಸ್ ಅಲ್ಲಿ ಅಭಿವೃದ್ಧಿ ಆಗ್ಬೇಕು, ಫ್ಯಾಮಿಲಿ ಅಭಿವೃದ್ಧಿ ಆಗ್ಬೇಕು. ಇದೆಲ್ಲ ತಿಳ್ಕೊಂಡ್ರೆ, ನಾವು ದೇವ ಚಿತ್ತ ತಿಳಿದಿಲ್ಲ ಅಂದ್ರೆ हमको परमेश्वर को मर्जी मालूम नहीं तो ದೇವ ಚಿತ್ತ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ हमको डाउट रहता है. ನಮಗೆ ಡೌಟ್ ಇರ್ತದೆ. ಅಯ್ಯೋ ನಾವೀಗೆಲ್ಲ ಹೇಳ್ತೀವಲ್ಲ, ये सभी हम बोल रहे हैं परमेश्वर को मर्जी है कि डाउट आ गया. देखो ಅಯ್ಯೋ अभी डाउट आया तो आपको नहीं आएगा. ನೋಡಿ ಇದೆಲ್ಲ ನಾವು ಅನುಭವಿಸಬೇಕಾ, ಇದು ದೇವರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನಿಮಗೆ ಡೌಟ್ ಬಂದ್ರೆ ನೀವು ಅದನ್ನ ಹೊಂದ್ಕೊಳ್ಳೋದಿಲ್ಲ. इसीलिए आपको डाउट्स को जीतना तो परमेश्वर का मर्जी क्या आपको मालूम होना. ನಿಮ್ಮ ಆ ಡೌಟ್ ನ ಗೆಲ್ಬೇಕಂದ್ರೆ ನಿಜವಾಗ್ಲೂ ದೇವರಿಗೆ ಏನ್ ಇಷ್ಟ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. परमेश्वर का मर्जी क्या है? ದೇವರ ಇಷ್ಟ ಏನು? हर एक विषय में, ಎಲ್ಲಾ ವಿಷಯಗಳಲ್ಲಿ मसीह में आप ನೀವು ಕ್ರಿಸ್ತನಲ್ಲಿ प्रॉस्पर होना, ನೀವು ಐಶ್ವರ್ಯವುಳ್ಳವರಾಗಬೇಕು, ಅಭಿವೃದ್ಧಿ ಆಗ್ಬೇಕು. आप अभिवृद्धि होना ही चाहिए. ನೀವು ಅಭಿವೃದ್ಧಿ ಆಗಲೇಬೇಕು. सीधे को अभी वो आपको मालूम हो गया तो ಈಗ ಇದು ನಿಮ್ಗೆ ಅರ್ಥ ಆಗ್ಬಿಟ್ರೆ आपको क्या होगा? ನಿಮ್ಗೆ ಏನಾಗ್ತದೆ? विश्वास स्ट्रांग होता है. ನಿಮ್ಗೆ ಒಂದು ವಿಶ್ವಾಸದ ಬಲ ಬರ್ತದೆ. तो विश्वास स्ट्रांग हो गया तो ವಿಶ್ವಾಸವು ಬಲಗೊಂಡ್ರೆ 2 कोरिन्थियंस 4:13 में लिखा है, 2 ಕೊರಿಂಥರ್ 4:13 ಹೇಳ್ತದೆ, मैं विश्वास किया ನಾನ್ ನಂಬಿದೆನು इसीलिए बात करता हूँ. ಆದ್ರಿಂದನೇ ನಾನು मैं ಮಾತಾಡುತ್ತೇನೆ. विश्वास क्या करता हूँ वही बात बोलता हूँ. ನಾನು ಏನನ್ನ ನಂಬ್ತೀನೋ ಅದನ್ನೇ ತಾನೇ ಮಾತಾಡ್ತೀನಿ. इसलिए कि आदमी से थोड़ा बात करना छोड़ो. ನೋಡಿ, ಕೆಲವ್ರು ಮಾತಾಡೋದಕ್ಕೆ ಬಿಡ್ರಿ, क्या विश्वास कर रहे वही बोलते रहे, ಅವ್ರ ಹೃದಯದಲ್ಲಿ ಏನಿರ್ತದೋ ಅವ್ರು ಏನ್ ನಂಬ್ತಾ ಇರ್ತಾರೋ ಅದನ್ನೇ ಮಾತಾಡ್ತಾ ಇರ್ತಾರೆ. क्योंकि दिल में क्या है वही मुंह में आते रहेगा. ಯಾಕೆ ಗೊತ್ತಾ? ಹೃದಯದಲ್ಲಿ ಏನಿರ್ತದೋ ಅದೇ ಬಾಯಲ್ಲಿ ಬರ್ತಾ ಇದೆ. ನಾವು ನಂಬ್ತೀವಿ, ಆದ್ರೆ ಮುಗೀತು, ಹೋಯ್ತು ಎಲ್ಲಾನು. ಬಟ್ ಅಂದ್ರೆ ಮುಗೀತು. ನಾನು ನಂಬ್ತೀನಿ, ಆದ್ರೆ ಹೋದ್ರೆ ಅರ್ಥ ಆಗ್ತಿದ್ಯಾ? ಈಗ आपका हृदय में ನಿಮ್ ಹೃದಯದಲ್ಲಿ निश्चय आ गया तो ನಿಶ್ಚಯ ಬಂದ್ಬಿಟ್ರೆ आपका फेथ स्ट्रांग हो जाता है. ನಿಮ್ಮ ವಿಶ್ವಾಸವು ಬಲಗೊಂಡಿರ್ತದೆ. 2 into 2 कितना? 2 ಎಷ್ಟು ಅಂತ ಕೇಳಿದ್ರೆ 2 into 2 कितना? 2 ಅಂತ 1000 बार बोले तो क्या बोलते हो आप? ನೀವು 1000 ಸರಿ ಕೇಳಿದ್ರೆ ನೀವೇ ಎಷ್ಟು ಹೇಳ್ತೀರಿ? एकदम सो रहा है अच्छा से, ನೀವು ನಿದ್ದೆ ಮಾಡ್ತಿರ್ತೀರಿ. एक आदमी उठा के बोले 2 2 कितना? ಒಬ್ರು ಹೇಳ್ತಾರೆ 2 ಎಷ್ಟು? 4 2 2 कितना? ತಿರುಗಿ 4 2 2 कितना? ತಿರುಗಿ 2 2 बोलते हैं ना. ಕೋಪ ಬರುತ್ತಲ್ವಾ? ಹೋಗು ಅಂತ ಹೇಳಿ. शैतान ऐसे ही आपको आके डिस्टर्ब करते रहेगा. ಸೈತಾನ್ ಹಂಗೆ ಬಂದು ಡಿಸ್ಟರ್ಬ್ ಮಾಡ್ತಾ ನೀನು ಇರ್ತಾನೆ. ಅಭಿವೃದ್ಧಿ ಆಗಲ್ಲ, ನೀನು ಉದ್ಧಾರ ಆಗಲ್ಲ, तू अभिवृद्धि नहीं होगा. ನೀನು ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಆಗ್ತೀನಿ, ನಾನು ಅಭಿವೃದ್ಧಿ ಆಗ್ತೀನಿ. ನೀನು ಅಭಿವೃದ್ಧಿ ಆಗಲ್ಲ, ನಾನು ಅಭಿವೃದ್ಧಿ ನಾನು ಆಗ್ತೀನಿ. ಅಭಿವೃದ್ಧಿ ಆಗ್ತೀನಿ, ನಾನು ಅಭಿವೃದ್ಧಿ ಆಗ್ತೀನಿ. ನೀನು ಅಭಿವೃದ್ಧಿ ಆಗಲ್ಲ. ನಾನು ಅಭಿವೃದ್ಧಿ ಆಗ್ತೀನಿ. ಯಾಕೆ ಆಗಲ್ಲ? वैसे डाउट आ गया. प्रश्न आ रहा है, क्यों मैं नहीं हो सकता हूँ? ಯಾಕೆ ಆಗ್ತಾ ಇಲ್ಲ ಈ ರೀತಿಯಾಗಿ? डाउट आ गया तो ಡೌಟ್ ಬಂತಂದ್ರೆ इसलिए शैतान ಸೈತಾನನು आपको माइंड को ನಿಮ್ಮ ಮೈಂಡ್ ಅನ್ನ आई मीन बहुत टारगेट करता है. ಅವನು ಅದ್ರ ಮೇಲೆ ಟಾರ್ಗೆಟ್ ಮಾಡಿರ್ತಾನೆ. हमारा ब्रेन और माइंड डिफरेंट है. ನಮ್ಮ ಮೆದುಳು ಬೇರೆ, ನಮ್ಮ ಮನವು ಬೇರೆ. हमारा ब्रेन है ना अंदर ಒಳಗಡೆ ಇರುತ್ತಲ್ಲ, 1000 इन्फॉर्मेशन लेगा. ಅದು 1000 ಇನ್ಫಾರ್ಮೇಶನ್ ತಗೊಳುತ್ತೆ. क्या देखते हो, ಏನು ನೋಡ್ತೀವಿ, क्या सुनते हो, ಏನ್ ಕೇಳ್ತೀವಿ, किसके साथ रहते हो, ಯಾರ ಜೊತೆಲಿ ಇರ್ತೀವಿ, सभी क्या होगा? ಎಲ್ಲ ಏನ್ ಮಾಡ್ತದೆ? आपका ब्रेन फट फट रिसीव करते रहेगा. ಅಲ್ಲಿ ಏನೇ ಒಂದ್ ಸನ್ನಿವೇಶಗಳು, ಯಾವ್ದೇ ಮಾತುಗಳು ಆದ್ರೂ ಅದನ್ನ ತಗೊಂಡು ಒಳಗಡೆ ಹಾಕೊಳ್ತದೆ. 1000 विषय अंदर गया तो भी 1000 ವಿಷಯಗಳನ್ನ ಇನ್ಫಾರ್ಮೇಶನ್ ತಗೊಳ್ತದೆ. ओनली 4 विषय को विश्वास करता है. ಆದ್ರೆ ಮೈಂಡ್ ಅಂತ ಇರುತ್ತೆ, ಮನವು ಅಂತ ಇದೆಯಲ್ಲ, ಅದು ಬರೀ 4 ವಿಷಯವನ್ನ ನಂಬುತ್ತದೆ. इसीलिए 4 विषय आपका दिल में चले जाता है. ಅದರಿಂದ ಈ 4 ವಿಷಯ ಮಾತ್ರನೇ ಹೃದಯಕ್ಕೆ ತಗೊಳ್ಳೋದು. इसलिए आप YouTube में कितना एक्शन को देखते हो, कितना शैतान को देखते हो, क्या क्या स्टोरी सुनते हो, आई मीन आंख में क्या क्या देखते हो, वो सब भी आपके दिल में नहीं जाएगा. ನೋಡಿ, ದಿನಕ್ಕೆ 1000 ವಿಷಯಗಳನ್ನ ನಾವು ಇನ್ಫಾರ್ಮೇಶನ್ ತಗೊಳ್ತಾ ಇರ್ತೀವಿ. ಯೂಟ್ಯೂಬ್ ಅಲ್ಲಿ ಇರ್ಬೋದು, ಟಿವಿಲಿ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಯಾವ್ದೋ ಇರ್ಬೋದು. ಆದ್ರೆ ಎಲ್ಲ ತಗೊಳಲ್ಲ. ಯಾವ್ದನ್ನ ಅಧಿಕವಾಗಿ ಡೀಪ್ ಆಗಿ ತಗೊಳುತ್ತೋ ಅದನ್ನ ಮಾತ್ರನೇ माइंड जब ध्यान करेगा, रिपीट करेगा ना, मेडिटेशन,
ಆ ಮೈಂಡ್ ಈ ಮೆದ್ಲಲ್ಲಿ ಬಂದಿದ್ರನ್ನ ಆ ಮೈಂಡ್ ಏನ್ ಮಾಡ್ತದೆ, ಅದನ್ನ ರಿಪೀಟ್ ಮಾಡುತ್ತಲ್ಲ, Repeat ಧ್ಯಾನ करेगा ना, ಮಾಡ್ತದಲ್ಲ, फिर से, ಆ फिर से। ವಿಷಯ ಮಾತ್ರನೇ फिर ತಗೊಳ್ಳೋದು, से फिर से फिर ತಿರ್ಗಿ से फिर से ತಿರ್ಗಿ आमीन। ತಿರ್ಗಿ ಜ್ಞಾಪಕ ಮಾಡ್ಕೊಳ್ಳುತ್ತಲ್ಲ। 1000 विषय आप भूल जाते हो, उसमें 4 विषय आपको याद रहता है। ನೋಡಿ 1000 ವಿಷಯವನ್ನು ಮರೆತೀರಾ, ಅದ್ರಲ್ಲಿರೋ 4 ವಿಷಯ ಮಾತ್ರನ ಒಳಗ್ ತಗೊಳ್ತದೆ। ये दिल में गया तो ಅದು ನಿಮ್ಮ ಹೃದಯದ ಆಳಕ್ಕೆ ಹೋದ್ರೆ वही आपका जीवन, ಅದುವೇ ನಿಮ್ಮ ಜೀವನವನ್ನ ಬದಲಾಯಿಸುವಂತದ್ದಾಗಿದೆ। इसलिए अच्छा दिखाता है, वो दिखाते रहता है, दिखाते रहता है। ಅದನ್ನ ಜ್ಞಾಪಕ ಪಡಿಸ್ತಾನೆ ಇರ್ತದೆ। इसलिए आज भी आप पेस्ट लेते हो ना, दुकान को जाके ಇವಾಗ अंगड़ी को तगोलतिरಲ್ಲ, अभी दुकान को पेस्ट लेते हो ना, ಪೇಸ್ಟ್ ತಗೊಳ್ತೀವಲ್ವಾ, रहेगा कि नहीं, पेस्ट ले रहे कि नहीं आप? हाँ, वो भी विश्वास में है। हाँ, पानी तो क्या रहे हो? ಅಲ್ಲೂ ಪೇಸ್ಟ್ ತಗೊಳ್ತೀರಾ ಇಲ್ವಾ ಅಂತ। पुराना सिबा का जिग्मा ऐसा पेस्ट कोई यूज कर रहे हैं आप? ನೋಡಿ ಹಳೆ ಕಂಪನಿಗಳು ಜಿಬಾಕಾ ಜಿಗ್ಮಾ ಅಂತ ಇತ್ತು, ಅದೆಲ್ಲ यूज करते ತಗೊಳ್ಳಲ್ಲ, हो आप? ಅದನ್ನ ಯಾರು ತಗೊಳ್ಳಲ್ಲ। अभी टीवी में क्या देखा, ಇವಾಗ ಟಿವಿ एड में क्या देखा, ಅಡ್ವರ್ಟೈಸ್ ಅಲ್ಲಿ ಏನ್ ಬಂತು, रोड में बोर्ड में क्या देखा, ರೋಡ್ ಅಲ್ಲಿ ಬೋರ್ಡ್ ಅಲ್ಲಿ ಏನ್ ಬಂತು, दूसरों को जीवन में क्या देखा, ಯಾರ ಮನೇಲಿ ಏನ್ दूसरों का ಬಂತು, घर में क्या देखा, ಯಾರ ಮನೇಲಿ ನೋಡಿದ್ರಿ, वही आप देख रहे हो, देख रहे हो, देख रहे हो, रिपीट कर रहा है, रिपीट कर रहा है, आपके हृदय में पिक्चर हो गया। ನೀವ್ ಅದನ್ನ ತಿರುಗಿ 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 ನೋಡುವಾಗ ಅದು ನಿಮ್ಮ ಮೈಂಡ್ ಅಲ್ಲಿ ರಿಪೀಟ್ ಆಗ್ತಾ ಇರ್ತದೆ। इसलिए दुकान का आदमी जिग्मा पेस्ट 100 ग्राम का 2 रुपीस में दिया तो आप नहीं लेगा, ಅದರಿಂದ ಜಿಗ್ಮಾ क्यों? ಪೇಸ್ಟ್ 2 ರೂಪಾಯಿ ಕೊಡ್ತೀನಿ ये ಅಂತ पॉइजन ತಗೊಳ್ಳಲ್ಲ। रहेगा। ಇದು ಪಾಯ್ಸನ್ ಇರ್ಬೋದು ಅಂತೀರಾ, बट वही आई मीन कोलगेट पेस्ट 5 रुपीस को दे रहा तो भागेगा लेने को, ಆದ್ರೆ क्योंकि माइंड क्या कर दिया। ಕೊಡ್ತಾರೆ ಅಂತಂದ್ರೆ ಬೋರ್ಡ್ ಹೋಗ್ತೀವಿ, ಯಾಕಂದ್ರೆ रोशनी आ ಮೈಂಡ್ रहा है। ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅದನ್ನ। हालेलुया। इसलिए माइंड बहुत स्ट्रांग है। ಅದರಿಂದ ಮೈಂಡ್ ಬಹಳ ಸ್ಟ್ರಾಂಗ್। इसलिए आई मीन जब विश्वासी आई मीन माइंड है ना, ये हमारा प्रॉब्लम ही माइंड है। ನಮ್ಮ ಸಮಸ್ಯೆ ಏನ್ ಗೊತ್ತಾ, ನಮ್ಮ ಮೈಂಡೇನೆ। इसलिए 3 विषय मैं आज आपको सिखाना चाहता हूँ। 3 ವಿಷಯವನ್ನ ನಾನು ಕಲಿಸ್ಲಿಕ್ಕೆ ಇಷ್ಟಪಡ್ತೇನೆ। एक, ಒಂದನೇದು, अब जब संकट में रहते हो ना, ಯಾವಾಗ ನೀವು ಸಂಕಟದಲ್ಲಿ ಇರ್ತೀರಾ, बहुत फाइनेंस का प्रॉब्लम में रहते हो ना, ಯಾವಾಗೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ಅಲ್ಲಿ बहुत ಇರ್ತೀರಿ, क्रेडिट में रहते हो ना, ಯಾವಾಗೆಲ್ಲ ಸಾಲದಲ್ಲಿ ಇರ್ತೀರಿ, आपको संदेश आएगा ना, ನಿಮಗೆ ಸಂದೇಶಗಳು ಬರುವಾಗ आपका माइंड एक्सेप्ट नहीं करेगा। ನಿಮ್ಮ ಮೈಂಡ್ ಅದನ್ನ ಬೇಗ ರಿಸೀವ್ ಮಾಡ್ಕೊಳ್ಳೋದಿಲ್ಲ। आपका माइंड क्या नहीं करेगा, ನಿಮ್ಮ ಮೈಂಡ್ ಏನ್ ಹೇಳ್ತದೆ, एक्सेप्ट नहीं करेगा। ಅಕ್ಸೆಪ್ಟ್ ಮಾಡಲ್ಲ। इसलिए परमेश्वर आपका संकट का समय में, ಅದರಿಂದ ನಿಮ್ಮ ಸಂಕಟದ ಸಮಯದಲ್ಲಿ परमेश्वर आपको ದೇವರು ನಿಮಗೆ विजन देगा। ನಿಮಗೆ ದರ್ಶನಗಳನ್ನ ಕೊಡುತ್ತಾರೆ। सब बोलो विजन, ವಿಷನ್ विजन। ವಿಷನ್। इजराइल लोग बहुत कष्ट में है, ಇಸ್ರಾಯೇಲರು ಬಹಳ ಕಷ್ಟದಲ್ಲಿದ್ರು, काम कम, काम ज्यादा, कीमती कम। ಬಹಳ ಶ್ರಮ ಪರಿಶ್ರಮ ಇತ್ತು, ಲಾಭ ಇಲ್ಲ। अभी परमेश्वर मोशा को भेज रहा है। ದೇವರು ಮೋಶೆಯನ್ನ ಕಳಿಸಿದ್ರು। अभी मोशा क्या बोलना, ಮೋಶೆ ಏನ್ ಹೇಳ್ಬೇಕು, ये इजिप्त मनुष्य से परमेश्वर को छुटकारा देगा, ऐसा बोलना था। ಮೋಶೆ ಹೇಳ್ಬೇಕಾಗಿತ್ತು, ಈ ಐಗುಪ್ತ ಜನಗಳಿಂದ ದೇವ್ರು ನಿಮ್ಮನ್ನ ಬಿಡಿಸ್ತಾರೆ आप ಅಂತ। चिंता मत करो, ನೀವು ಚಿಂತೆ ಮಾಡ್ಬೇಡಿ, ये मिस्र का आदमी से आपको छुटकारा देगा। ಈ ಐಗುಪ್ತ ಜನಗಳಿಂದ ದೇವ್ರು ನಿಮ್ಮನ್ನ ಬಿಡಿಸ್ತಾರೆ। वो नहीं बोला। ಹಂಗ ಹೇಳಿಲ್ಲ। मोशा क्या बोला, ಮೋಶೆ ಏನ್ ಹೇಳ್ದ, आपको ನಿಮ್ಮನ್ನು मधु ಹಾಲು और दूध ಜೇನು ಹರಿಯುವ देश को मैं दूंगा। ದೇಶಕ್ಕೆ ನಾನ್ ಕರ್ಕೊಂಡು ಹೋಗ್ತೇನೆ ये ಅಂತ माइंड ಹೇಳಿದ್ದಾರೆ। में नहीं जाएगा। ಈಗ ಅವ್ರ ಮೈಂಡ್ ಅಲ್ಲಿ ಅದು ಹೋಗ್ತಾನೆ ಇಲ್ಲ। उन लोगों को क्या चाहिए, ಅವ್ರಿಗೆ ಇವಾಗ ಏನ್ ಬೇಕು, अभी मैं क्रेडिट से बाहर आए तो बस, ನಾನು ಈಗ ಸಾಲದಿಂದ ಹೊರ ಬಂದ್ರೆ ಸಾಕು, मेरे को अभी एक 5000 मिला तो बस। ನನಗೆ ಇವತ್ತು 5000 ಸಿಕ್ಬಿಟ್ರೆ ಸಾಕು। परमेश्वर आपको बोल रहा है, ದೇವ್ರು ನಿಮ್ಗೆ ಹೇಳ್ತಾರೆ, 1 crore rupees में दूंगा। 1 ಕೋಟಿ ನಾನ್ ಕೊಡ್ತೇನೆ। ಇದೆಲ್ಲ ಯಾರು ಬೇಕು, ನಮಗ್ ಬೇಕಾದ್ರೆ ರೈಸ್ ಅವ್ರ ಹಸಿಗೆ ಸಾಕು। अर्थ आयता, परमेश्वर का दर्शन है ना, ದೇವರಿಗೆ ದರ್ಶನವಿದೆ। इसलिए मोशा क्या बोल रहा था, ಮೋಶೆ ಏನ್ ಹೇಳ್ತಾ ಇದ್ದಾನೆ, मोशा क्या बोल रहा था, ಮೋಶೆ ಏನ್ ಹೇಳ್ತಾ ಇದ್ದಾನೆ, हालेलुया। क्या बोल रहा है, ಏನ್ ಹೇಳ್ತಾ ಇದ್ದಾನೆ, अभी इधर देखो नहीं जाता है। ನೋಡಿ ಮೈಂಡ್ ಗೆ ಅದು ಹೋಗ್ತಾನೆ ಇಲ್ಲ। आते ही क्या बोला, ಬರುವಾಗ್ಲೇ ಏನ್ ಹೇಳ್ತಾ ಇದ್ದಾನೆ, फारून के बारे में नहीं बोला, ಫಾರೋನ್ ಬಗ್ಗೆ ಹೇಳ್ತಾ ಇಲ್ಲ, फारून का देश के बारे में नहीं बोला, ಐಗುಪ್ತ ದೇಶದ ಬಗ್ಗೆ ಹೇಳ್ತಾ ಇಲ್ಲ, उसका हालत को नहीं बोला, ಅವರ ಪರಿಸ್ಥಿತಿನ ಹೇಳ್ತಾ ಇಲ್ಲ, आपको खाना देगा नहीं बोला, ನಿಮಗೆ ಆಹಾರ ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ, मधु और दूध वो नहीं देखा होगा, ಹಾಲು ಜೇನು ಹರಿಯುವ ಸ್ಥಳ ಅಂತ ಹೇಳ್ತಿದ್ರೆ ಅವ್ರು ನೋಡೇ ಇಲ್ಲ। दर्शन। ದರ್ಶನ। इसलिए अभी मैं आपको फाइनेंस के बारे में बोला तो आपको माइंड एक्सेप्ट नहीं करेगा। ಅದರಿಂದ ಈಗ ನಿಮ್ಗೆ ಫೈನಾನ್ಸ್ ಕುರಿತಾಗಿ ಹೇಳಿದ್ರೆ ನಿಮ್ಮ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ। आप फोर्स लगाना। ನೀವು ಅದನ್ನ ಫೋರ್ಸ್ ಆಗಿ ತಗೊಳ್ಬೇಕು। Yes. ಹೌದು, मैं विश्वास करता ನಾನು हूँ ನಂಬುತ್ತೇನೆ, पैसा जरूर आएगा। ದುಡ್ಡು ನನಗೆ ಬಂದೇ ಬರ್ತದೆ। माइंड को प्रेशर वही है, आप घर में नहीं बोल रहा तो
आप इधर एक्सेप्ट नहीं किया, ನೀವು ಮನೆಯಲ್ಲಿ ಇದನ್ನ ಹೇಳಿಲ್ಲ ಅಂತಂದ್ರೆ ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ. क्योंकि जो कुछ आप विश्वास करते हो आपको मुंह में जरूर बोलेगा. ನೀವು ಯಾವ್ದನ್ನ ನಂಬಿರ್ತೀರೋ ಅದೇ ನಿಮ್ ಬಾಯಲ್ಲಿ ಖಂಡಿತ ಬರ್ತಾ ಇರ್ತದೆ. इसलिए मोशे आके क्या दिया? ಮೋಶೆ ಏನ್ ಹೇಳ್ತಾ ಇದ್ದಾರೆ? सेवक का काम क्या है? ಸೇವಕರ ಕೆಲಸವೇನು? आपको आशीष करने हम नहीं आ रहा है, आपका दर्शन देने को हम आते हैं. ನಿಮ್ಮನ್ನ ಆಶೀರ್ವದಿಸೋದಕ್ಕಲ್ಲ, ನಿಮಗೆ ದರ್ಶನಗಳನ್ನ ಕೊಡ್ಲಿಕ್ಕೆ ಆಗಿ ಬರ್ತಾ ಇದ್ದೇವೆ. इसलिए हम फर्स्ट हम हमारा मार्ता अम्मा घर को गया. ನಾವು ಮಾರ್ತಮ್ಮ ಮನೆಗೆ ಹೋದ್ವಿ. फर्स्ट क्या बोला मालूम है? ऐसा घर में आप नहीं रहेगा, माँ चेंज हो जाएगा. ಮೊದಲನೇದಾಗ ಅವ್ರಿಗೆ ಹೇಳಿದ ಮಾತು वही बोला ना. ಇಂತ ಮನೇಲಿ ನೀವು ಇರಲ್ಲ ಅಮ್ಮ, ನೀವು कितना change लोग को हम बोला? ಆಗುತ್ತೆ. ಎಷ್ಟು ಜನ ಕೇಳಿದ್ದೀವಿ. I mean गैब्रियल को मैं बोला हूँ, मंजरा ब्रदर को बोला हूँ, मार्ता अम्मा को बोला हूँ, बहुत लोग को घर गया. अम्मा निम मने ಹೀಗಿರೋದಿಲ್ಲ. ನೀವ್ ಈಗಿರಲ್ಲ. ದರ್ಶನ ದರ್ಶನ ಇದು ಹೇಗೆ ಹೀಗೆ ಹೇಳ್ತಾರೆ, ನೀವು ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ, ಅದಕ್ಕೆ ಥಿಂಕ್ ಮಾಡೋ ಕೆಲಸಗಳು ಕೊಡೋ ದೇವರು. रोशनी आ रहा है. चर्च क्या कर दिया? प्रेयर करो, प्रेयर करो, प्रेयर करो, प्रेयर करो. बैठ के सोचो ये कैसा होगा. ಇವತ್ತು ಸಭೆಗಳು ಏನ್ ಹೇಳುತ್ತೆ? ಪ್ರಾರ್ಥನೆ ಮಾಡಿ ಅಂತ. ಮೊದಲು ಯೋಚನೆ ಮಾಡಿ ಇದೆಲ್ಲ ಹೇಗ್ ಆಗ್ತದೆ. मरियम को बोल रहे हैं आपका गर्भ में एक बच्चा पैदा होगा. वो बोल रहे हैं कैसा होगा. ಮರಿಯಳಿಗೆ ದೂತನ್ ಬಂದ್ ಹೇಳ್ತಾನೆ, ಆದ್ರೆ ಮರಿಯಲ್ ಕೇಳ್ತಾಳೆ ಇದು ಹೇಗೆ ಆದಿತ್ತು. अभी परिस्थिति देखो तो सभी उल्टा जा रहा है. ಈಗ ಇರೋ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಉಲ್ಟಾ ತರ ಇದೆ. ಇದು ಹೇಗ್ ಆಗ್ತದೆ? इसलिए प्रोवर्ब्स 8 में 28 में ಅದರಿಂದ ಜ್ಞಾನೋಕ್ತಿ 8ನೇ ಅಧ್ಯಾಯ 28ನೇ ವಾಕ್ಯ 28 में 28ರಲ್ಲಿ सॉरी 29 में 18 पढ़ो. 29ರಲ್ಲಿ 19 जहाँ दर्शन की बात नहीं होती, हाँ दर्शन की बात नहीं होती, वहाँ दर्शन लोग- की वो वर्ड को फिर से बोलना. दर्शन की जहाँ दर्शन की पिक्चर बात नहीं है, होती, दर्शन का बात 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 वांगी बात नहीं है. 18 में ಕನ್ನಡದಲ್ಲಿ ನೋಡಿ ದೇವ ದರ್ಶಕರು ಅಂತ ಬರ್ಬಿಡ್ತು. ಅದಕ್ಕೆ ಪ್ರವಾದಿಗಳು ಇಲ್ಲದೆ ಹೋದ್ರೆ ಅಂತ ಬಂದ್ಬಿಡ್ತು. ದೇವರ ದರ್ಶನ ಹೇಳುವವರಿಲ್ಲದೆ ಇದ್ದರೆ, ದೇವರ ದರ್ಶನ ಇಲ್ಲದೆ ಹೋದರೆ, ಇಸಲ್ ಮೇ ಏಕ ಟೈಮ್ ಹಾಸ್ಪಿಟಲ್ ಜಾತವನ್ನ ನಿಮ್ಮ ಮನೇಲಿ ಇರ್ತೀರಮ್ಮ ಅಂತ ಹೇಳ್ಬಿಟ್ರೆ, ಇಲ್ಲೇ ನಾವು ಇಲ್ಲಿ ಗುಣನೇ ಆಗಿಲ್ಲ ಮನೇಲಿ ಇರ್ತೀವಿ ಅಂತ ಹೇಗೆ ಹೇಳ್ಬಿಡ್ತೀರಾ? ಇದನ್ನ ಅವ್ರು ನೈಟ್ ಥಿಂಕ್ ಮಾಡ್ತಾರೆ, ಆವಾಗಲೇ ದೇವ್ರು ಹುಡ್ಕೋದು. ಮೈಂಡಲ್ಲಿ ಕೆಲಸ ಕೊಡ್ಬೇಕು. सैतान सोचने को नहीं देगा. ಸೈತಾನ್ ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. सैतान सोचने को नहीं देगा. ಸೈತಾನ್ ಯೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ. अभी एक फर्स्ट टाइम ये मैसेज सुन रहा है ना इस्राएल लोग. ಮೊದಲನೇ ಬಾರಿ ಇಸ್ರಾಯೇಲ್ ಜನರು ಈ ಮಾತನ್ನ ಕೇಳ್ತಾ सैतान को ಇದ್ದಾರೆ. क्या गुस्सा आया मालूम है? ಸೈತಾನಿಗೆ ಏನ್ ಕೋಪ ಗೊತ್ತಾ? ये लोग सोचने लगा. ಇವರೆಲ್ಲ ಯೋಚನೆ ಮಾಡಕ್ ಆರಂಭಿಸ್ಬಿಟ್ರಲ್ಲ. आप सोचा तो, ನೀವು ಯೋಚನೆ ಮಾಡಕ್ आप ಆರಂಭಿಸಿದ್ರೆ, सोचा तो ನೀವು ಆಲೋಚನೆ ಮಾಡಕ್ ಆರಂಭಿಸಿದ್ರೆ आपका हृदय में जाएगा. ನಿಮ್ಮ ಹೃದಯದ ಆಳಕ್ಕೆ ಹೋಗ್ತದೆ. आप नहीं सोचा तो ನೀವು ಹೃದಯದ ಆಳದಲ್ಲಿ ಆಲೋಚನೆ ಮಾಡ್ತಾ ಇಲ್ಲ ಅಂದ್ರೆ कभी भी इधर नहीं जाएगा. ಎಲ್ಲೂ ನೀವು ಬಿಡುಗಡೆ ಹೊಂದಲ್ಲ. इसलिए आज बहुत लोग मैसेज सुन रहा है, ಇವತ್ತು ಅನೇಕರು ಮೈಂಡ್ ಅಲ್ಲಿ ತಗೊಳ್ತಾರ ಅಷ್ಟೇನೆ, नहीं सोच रहा, ಆದ್ರೆ ಅದನ್ನ ಯೋಚನೆ ಮಾಡೋದಿಲ್ಲ, नहीं ध्यान कर रहा, ಅದನ್ನ ಧ್ಯಾನಿಸೋದಿಲ್ಲ, नहीं कन्फेस कर रहा है, ಅದನ್ನ ಅರಿಕೆ ಮಾಡೋದಿಲ್ಲ, कल्पना नहीं कर रहा है. ಅದನ್ನ ಕಲ್ಪನೆ ಮಾಡೋದಿಲ್ಲ. बहुत अच्छा था मैसेज, ಬಹಳ ಚೆನ್ನಾಗಿತ್ತು. बहुत अच्छा. क्या मैसेज है? बहुत अच्छा था. ಏನ್ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಅಷ್ಟೇ. बहुत अच्छा था. ಏನು क्या बहुत अच्छा था? ಏನ್ ಚೆನ್ನಾಗಿತ್ತು? बहुत अच्छा था. मैसेज आज सुपर. आमीन. क्या सुपर? ಗೊತ್ತಿಲ್ಲ. मालूम नहीं है. इसीलिए क्या करना? रिपीट, ಅದರಿಂದನೇ ತಿರುಗಿಸಿ रिपीट. ತಿರುಗಿಸಿ ಕೇಳ್ಬೇಕು. प्रश्न आ रहा है. एक एंजल आके आमीन गिदियोन को बोला. ಒಬ್ಬ ದೂತನ್ ಬಂದು ಗಿದಿಯೋನ್ ಹತ್ರ ಹೇಳ್ತಾನೆ, क्या बोला? ए डरपोक, ऐसा बोला क्या? ಏ ಭಯ ಪಡೋನೆ ಅಂತ ಹೇಳಿಲ್ಲ. दर्शन 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 ದರ್ಶನ ಹೇಳ್ತಾ ಇದಾರೆ. दर्शन. ಅವನಿಗೆ ದರ್ಶನ पीटर ಹಾಕಿದ್ರು. को क्या बोला? ಪೇತ್ರನಿಗೆ ಏನ್ ಹೇಳ್ತಾರೆ? स्टोन स्टोन. ನೀನು ಬಂಡೆಯಾದ सिमियोन तू पीटर है. ಸಿಮಿಯೋನ್ ಅಲ್ಲ, ನೀನ್ तो ಪೇತ್ರ. आज मिस्ट कर रहे हो बहुत बात. एक दिन स्थिर का व्यक्ति आप, ಅನೇಕ ವಿಷಯವನ್ನ ಮಿಸ್ ಮಾಡೋ ವ್ಯಕ್ತಿ, ಆದ್ರೆ ಸ್ಥಿರವಾಗಿರೋ ವ್ಯಕ್ತಿ ಆಗ್ತೀರಾ. इससे उसका जीवन पूरा देखो मिस हो रहा था. ಯಾವಾಗ್ಲೂ ಗಡಿಬಿಡಿ ಮಾಡುವಂತ ಮನುಷ್ಯ ಪೇತ್ರ, बट परमेश्वर आपका एंड देखता है. ಆದ್ರೆ ದೇವರ ಅಂತ್ಯವನ್ನ ನೋಡ್ತಾರೆ. मैं और आप विश्वास में एंड देखना. ಹಾಗಿದ್ರೆ ನಾವು ಕೂಡ ನಮ್ಮ ವಿಶ್ವಾಸದ ಅಂತ್ಯವೇನಂತ ನೋಡ್ಬೇಕಿದೆ. इसलिए दर्शन चाहिए. ಅದರಿಂದ ನಮಗೆ ದರ್ಶನಗಳು ಬೇಕಾಗಿದೆ. कैसे दर्शन आएगा? ಹೆಂಗೆ ದರ್ಶನ ಬರ್ತದೆ? परमेश्वर का दास के द्वारा
ಸೇವಕರ ಮುಖಾಂತರವಾಗಿ आमीन वचन के द्वारा ವಾಕ್ಯದ आपको दर्शन ಮುಖಾಂತರವಾಗಿ आएगा। ನಿಮಗೆ विजन ಆಗ್ತಾ ಇರ್ತಾರೆ, दर्शन अब्राहम ಆಗ್ತಾ ಇರ್ತಾರೆ। आशीष को प्रार्थना नहीं किया, लॉर्ड मेरे को ब्लेस करो। अब्राहम कभी भी प्रेयर नहीं किया। ಅಬ್ರಾಮ್ ಯಾವತ್ತೂ ಕೇಳಿಲ್ಲ ನನ್ನನ್ನು ಆಶೀರ್ವಾದ ಮಾಡಿ ಅಂತ ಹೇಳಿ। फर्स्ट टाइम परमेश्वर अब्राहम को मीट कर रहा है, ಮೊದಲನೇ ಬಾರಿ मैं आपको बड़ा जाति बनाऊंगा। दर्शन, ದೇವರು ಅವರಿಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ದೊಡ್ಡ ಜನಾಂಗವನ್ನಾಗಿ मैं आपको बड़ा जाति ನಾನು बनाऊंगा। ನಿನ್ನನ್ನ ದೊಡ್ಡ ಜನಾಂಗವನ್ನಾಗಿ बच्चा ಮಾಡಿ। नहीं है उसको, ಅವನಿಗೆ ಮಗುನೇ ಇಲ್ಲ। मैं आपको बच्चा दूंगा नहीं बोला, क्योंकि उसका प्रॉब्लम बच्चा नहीं है। ನೋಡಿ ಅವನಿಗೆ ಪ್ರಾಬ್ಲಮ್ ಏನಂದ್ರೆ ಮಗು ಇಲ್ದೇ ಇರೋದು, ಮಗು ಕೊಡ್ತೇನೆ ಅಂತ ಹೇಳಿಲ್ಲ ಅಲ್ಲಿ। इसलिए फर्स्ट दर्शन में क्या बोलना था परमेश्वर, ಮೊದಲು ಏನ್ ಹೇಳ್ಬೇಕಾಗಿತ್ತು ದೇವರು चिंता मत करो, मैं आपको एक बच्चा बेटा दूंगा, आप देश को छोड़ के आओ नहीं बोला। ಚಿಂತೆ ಮಾಡ್ಬೇಡ, ನಾನು ನಿನಗೆ ಒಬ್ಬ ಮಗನನ್ನ ಕೊಡ್ತೇನೆ, ನೀನ್ ದೇಶ उसको चाहिए एक बच्चा, ಅವನಿಗೆ ಬೇಕಾಗಿದ್ದು ಒಂದೇ ಒಂದು ಮಗು। वही मैं बोला, उसको अभी आपको 5,000 रुपीज चाहिए। ಇವಾಗ ನಿಮಗೆ ಅಗತ್ಯ ಬರೀ 5,000 ಮಾತ್ರ परमेश्वर बोल रहा 50 crores मैं आपको दूंगा। ಈಗ ದೇವ್ರು ಹೇಳ್ತಾರೆ 50 ಕೋಟಿ ಕೊಡ್ತೀನಿ ಅಂತ ಹೇಳಿ। हम क्या बोलता है, ನಾವೇನ್ ಹೇಳ್ತೀವಿ, 50 ಅಷ್ಟೊಂದೆಲ್ಲ ಬೇಡ ದೇವ್ರೆ, ಇವಾಗ 5,000 ಕೊಟ್ರೆ ಸಾಕು, ನಮ್ಗೊಂದ್ 5,000 ಸಾಕು, कल रेशन लेना है, ನಾಳೆ ರೇಷನ್ ತಗೋಬೇಕಿದೆ, 5 रुपीज मिला तो अच्छा है, ಒಂದ್ 500 ರೂಪಾಯಿ ಇದ್ರೆ ಸಾಕು, चप्पल टूट गया है, चप्पल लेना, चप्पल स्टिच करना, ये मिला तो बस। ಚಪ್ಪಲಿ ಹರಿದೋಗಿದೆ, ಅದನ್ನ ರೆಡಿ ಮಾಡಿಸ್ಕೋಬೇಕು ಅಷ್ಟೇ। इसलिए इंग्लिश में दो बात है, वांट, ಇಂಗ್ಲಿಷ್ ನಲ್ಲಿ ಎರಡು ಮಾತಿದೆ, नीड। ಅಗತ್ಯಕ್ಕೆ ಅವಶ್ಯಕತೆಗೆ। God is my shepherd, I shall not want. God is my shepherd, I have everything I need. देखो दो डिफरेंट है। ಇದು ಅಗತ್ಯ ಅಷ್ಟೇನೆ, ಇದು ಅವಶ್ಯಕವಾಗಿ अभी ಬೇಕಂತ। अभी हमको क्या चाहिए, 5,000 चाहिए, वांट है। ಬರೀ ಬೇಕಷ್ಟೇ ಅನ್ನೋದು ಅಗತ್ಯ। नीड क्या है, ಅವಶ್ಯಕವಾಗಿ ಬೇಕಂದ್ರೆ 50,000 ಬೇಕ್ 50 crores है। आमीन। इसलिए पौल ने कहा माय गॉड शैल सप्लाई ऑल योर वांट्स, नहीं है ऑल योर नीड्स। ದೇವರು ನಮ್ಮ ಎಲ್ಲಾ ಅಗತ್ಯಗಳನ್ನ ಸಂಧಿಸುವರಾಗಿದ್ದಾರೆ। ये वांट किसके लिए, ಅವಶ್ಯಕವಾಗಿ ಬೇಕಂದ್ರೆ आपका दिन भर का अगत्य है वो। ಅವಶ್ಯಕವಾಗಿ ಬೇಕಾಗಿರೋದಂದ್ರೆ ಪ್ರತಿದಿನ ये ಬೇಕಾಗಿರೋದು। नीड क्यों, ನೀಡ್ ಅಂದ್ರೆ आपका विजन के लिए। ನಿಮ್ಮ ದರ್ಶನಕ್ಕಾಗಿ। इसीलिए आपको दर्शन आना। ನಿಮಗೆ ದರ್ಶನ ಬರ್ಬೇಕು। दर्शन कैसे आएगा, ದರ್ಶನ ಹೆಂಗ್ ಬರ್ತದೆ? मैं आंखें बंद करके प्रार्थना कर रहा था, मैं देश दर्शन, वो दर्शन नहीं है। ಕಣ್ ಮುಚ್ಕೊಂಡು ನಾನು ನೋಡ್ತಾ ಇದ್ದೆ, ನನಗೆ ಈ ತರ ಕಾಣಿಸ್ಕೊಳ್ತು, ಅದು ದರ್ಶನ, ಅದೆಲ್ಲ ದರ್ಶನ ಅಂದ್ರೆ। हबक्कुक 3 में लिखा है, हबक्कुक 2 में 1 में, ಅವಕ್ಕೂ ಒಂದು he was waiting in the presence of the Lord। ಅವನು ದೇವರ ಸಮ್ಮುಖದಲ್ಲಿ ಕಾಯುತ್ತಾ ಇದ್ದನು। वेट करना, ಕಾಯ್ಬೇಕು, वो आपको दर्शन देगा। ದೇವರೇ ಕೊಡ್ತಾರೆ ದರ್ಶನ। इसे चर्च को ना कितना अच्छा है, ಸಭೆಗೆ ಬರೋದು ಎಷ್ಟು ಒಳ್ಳೇದು। आप आके इधर वेट कर रहे हो ना, ಇಲ್ಲಿ ಬಂದು ನೀವು ವೇಟ್ ಮಾಡ್ತಾ ಇದ್ದೀರಿ, सर मेरे मुंह से दर्शन आता है, ಸಡನ್ ನಮ್ಮ ಬಾಯಿಂದ ದರ್ಶನ ಬರ್ತದೆ। परमेश्वर आपको बड़ा व्यक्ति बनाएगा। ದೇವರು ನಿಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ I will make you great nation। ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ। आप हृदय में यस लॉर्ड, मेरा माइंड एक्सेप्ट नहीं कर रहा है, यस मैं स्वीकार करूंगा। ಮೈಂಡ್ ಅಕ್ಸೆಪ್ಟ್ ಮಾಡಲ್ಲ, ಆದ್ರೆ ನಾವು ಅದನ್ನ ಸ್ವೀಕರಿಸಬೇಕು। ಹೌದು, ನಾನು ಒಪ್ಪಿಕೊಳ್ತೇನೆ, इसलिए ಸ್ವೀಕರಿಸ್ತೇನೆ। हर एक मास आपको प्रॉमिस मैसेज आ रहा है। ಪ್ರತಿ ತಿಂಗಳು ನಿಮಗೆ ಪ್ರಾಮಿಸ್ ಮೆಸೇಜ್ क्यों ಬರ್ತದೆ। बहुतों को फुलफिल हो रहा है, बहुतों को फुलफिल क्यों नहीं हो रहा है, ಯಾಕೆ ಅದು ಅನೇಕರಿಗೆ ನೆರವೇರ್ತದೆ, ಅನೇಕರಿಗೆ ನೆರವೇರೋದಿಲ್ಲ? क्योंकि बहुत लोग ब्रेन में लिया। ಯಾಕೆ ಗೊತ್ತಾ, ಕೆಲವ್ರು ಮಾತ್ರ ಬರೀ ಅದನ್ನ ಮೆದುಳಲ್ಲಿ ತಗೊಂಡ್ರ वो ಅಷ್ಟೇನೆ, बहुत अच्छा था मैसेज, ब्रेन में। ಬರೀ ಮೈಂಡ್ ಅಲ್ಲಿ ತಗೊಳ್ಳೋದು ಅಷ್ಟೇನೆ। बहुत लोग रिपीट मेडिटेशन ಆದ್ರೆ किया। ಅದನ್ನ ಇನ್ನು ಅನೇಕರು ರಿಪೀಟ್ ಮಾಡ್ತಾರೆ, इसीलिए ಮೆಡಿಟೇಷನ್ भजन संगीता 1:1 में 1:3 में लिखा है, ಅದರಿಂದ ಆತನ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುವವನು ಧ್ಯಾನಿಸುವವನು। लॉर्ड आप सेवक के द्वारा बात किया, ये मास जीत का मास, ऐसा प्रेयर करना। ನೀವು ಸೇವಕರ ಮುಖಾಂತರ ಮಾತಾಡಿದಿರಿ, ಈ ತಿಂಗಳು ಜಯಿಸುವ ತಿಂಗಳು ಅಂತ ಅದನ್ನ ಮಾತಾಡ್ಬೇಕು। ये मास बिल्डिंग, आमीन, मेरे को बिल्ड करने का मास। ಈ ತಿಂಗಳು ಕಟ್ಟುವಂತ ತಿಂಗಳಾಗಿದೆ। ये मास देखो बहुत को प्रेयर करने को नहीं होता, आप ನೋಡಿ ಅನೇಕರಿಗೆ ಪ್ರಾರ್ಥನೆ ಮಾಡೋದಕ್ಕೆ बाइबल ಆಗೋದಿಲ್ಲ, पढ़ने को नहीं होता, ಬೈಬಲ್ ಓದೋದಕ್ಕೆ ಆಗೋದಿಲ್ಲ। क्योंकि आपको वचन दर्शन आ गया ना। ನಿಮ್ಗೆ ವಾಕ್ಯದ ದರ್ಶನ ಬಂತಲ್ವಾ? जब इस्राएल को दर्शन आया, ಯಾವಾಗ ಇಸ್ರಾಯೇಲರಿಗೆ ದರ್ಶನ ಬಂತು, मधु और दूत, ಹಾಲು ಜೇನು ಹರಿಯುವಂತದ್ದು, पारो क्या किया, ಪಾರನನ್ನ ಏನ್ ಮಾಡ್ತಾನೆ, काम बढ़ा दिया। ನೋಡಿ ಅವ್ರಿಗೆ ಇದು ಗೊತ್ತಾದ ತಕ್ಷಣನೇ ಪಾರನನ್ನು ಅವನಿಗೆ ಯೋಚನೆ ಮಾಡಕ್ ಆಗ್ಬಾರ್ದು ಅಂತ ಹೇಳಿ ಅಷ್ಟು ಕೆಲಸವನ್ನ ಅಧಿಕ ಮಾಡ್ತಾನೆ। ಹಾಲೆಲೂಯಾ। ಎಲ್ಲಾ ಚರ್ಚ್ಗೆ ಹೋಗಕ್ಕಾಗುತ್ತೆ, ನಿಮ್ ಚರ್ಚ್ ಬರಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ನಿಮಗೆ ದರ್ಶನ ಕೊಡ್ತೀವಿ, ಅದಕ್ಕೆ ಬರಕ್ ಆಗಲ್ಲ। ಯಾಕಂದ್ರೆ ಕಳ್ಳ ಏನ್ ಮಾಡ್ತಾನೆ, ಸೈತಾನನು, ನೀವು ಥಿಂಕ್ ಮಾಡ್ಬಿಟ್ರೆ ನೀವು ಗೆದ್ದು ಬಿಡ್ತೀರಾ,
ಅದಕ್ಕೆ ಕೆಲಸ ಜಾಸ್ತಿ ಕೊಟ್ಟು ನಿನ್ ಕೂಲಿಯಲ್ಲೇ ಬಾಳನ್ ಬಿಡ್ತಾನೆ. ನಿಮಗೆ ವಿಷನ್ ಬಂದ್ರೆ ನೀವು ಥಿಂಕ್ ಮಾಡ್ತೀರಾ. ಯೋಚ್ನೆ ಯಾರ? ಥಿಂಕ್ ಯಾವಾಗ ಮಾಡ್ತಿರೋ ಆಗ ನೀವು ನಾನು ಕನ್ನಡದ ಮಾತಾಡಿ ಹಿಂದಿಲಿ ಮಾತಾಡಿ. ಯೇಸು ನಾವು ಹಿಂದಿ ಅಭಿಷೇಕ ಬರಲಿ. हालेलुया हालेलुया आमेन आमेन. क्योंकि हम इधर क्या दे रहे हैं, हम ಇಲ್ಲಿ ನಾವೇನ್ ಕೊಡ್ತಾ ಇದೀವಿ? दर्शन दे रहे हैं, हम ದರ್ಶನ ಕೊಡ್ತಾ ಇದೀವಿ. इसलिए इधर आया तो ಅದರಿಂದ ಇಲ್ಲಿ ಬರುವಾಗ आपको काम ज्यादा होगा. ನಿಮಗೆ ಕೆಲಸ ಜಾಸ್ತಿ ಆಗ್ತದೆ. क्यों? ಯಾಕೆ? सोचा तो आप ऐसा हो जाते हो. ನೀವು ಯೋಚನೆ ಮಾಡ್ಬಿಟ್ರೆ ನೀವು ಹಂಗ ಆಗ್ಬಿಡ್ತೀರಿ. जब मोशे आके बोला, ಯಾವಾಗ ಮೋಶೆ ಬಂದು ಹೇಳ್ತಾನೆ, अभी पारोन बुलाया मेस्त्री को, ಪಾರನ್ ಕರಿತಾನೆ ಮೇಸ್ತ್ರಿಗಳನ್ನ. बुला के क्या बोला, ಕರೆದು ಏನ್ ಹೇಳ್ತಾ ಇದ್ದಾನೆ? ये लोग, ಈ ಜನಗಳು, ये लोग, ಈ ಜನಗಳು, ये लोग ಈ ಜನಗಳು प्रार्थना कर रहे नहीं बोला, ಪ್ರೇಯರ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ. ये लोग ಈ ಜನಗಳು आराधना कर रहे नहीं बोला, ಆರಾಧನೆ ಮಾಡ್ತಿದ್ದಾರೆ ಅಂತಾನು ಹೇಳಿಲ್ಲ. ये लोग सोचने ಈ लगा. ಜನಗಳು ಆಲೋಚಿಸುವುದಕ್ಕೆ ಆರಂಭಿಸಿದ್ದಾರೆ. सोचना, ಯೋಚಿಸ್ತಾ ಇದ್ದಾರೆ. हम क्या सोच रहे हैं, ಹಾಗಾದ್ರೆ ಏನ್ ಯೋಚನೆ ಮಾಡ್ಬೇಕು? कोई मदद नहीं कर रहा है, ಅಯ್ಯೋ ಯಾರು ಸಹಾಯ ಮಾಡ್ತಾ घर ಇಲ್ಲ, में चावल नहीं, ಮನೆಯಲ್ಲಿ ಅಕ್ಕಿನೇ ಇಲ್ಲ. माइंड किधर जा रहा है अभी देखो. ಮೈಂಡ್ ಯಾವಾಗ್ಲೂ ಎಲ್ಲಿ ಹೋಗ್ತದೆ? परमेश्वर कब देगा, ಯಾವಾಗ ಕೊಡ್ತಾರೆ? परमेश्वर नहीं देगा, ಯಾವಾಗೂ ಕೊಡಲ್ಲ. कोई दिल में गया. ಅದುವೇ ಹೃದಯಕ್ಕೆ ಹೋಯ್ತು. इसीलिए दिल में क्या है, ಅದರಿಂದ ಹೃದಯದಲ್ಲಿ ಏನಿದೆ कोई मुंह में आते ಅದುವೇ हैं. ಬಾಯಲ್ಲಿ ಬರ್ತಾ ಇರ್ತದೆ. पास्टर को काम नहीं है वो बोल देता है, ಪಾಸ್ಟ್ ಕೆಲಸ ಇಲ್ಲ ಹೇಳ್ಬಿಡ್ತಾರೆ. बट हम हमारा हालत हमको ही मालूम है. ನಮ್ ಪರಿಸ್ಥಿತಿ ನಮ್ಗೆ ಗೊತ್ತು. रोशनी आ रहा है. आपको हालत मेरे को मालूम नहीं है, परमेश्वर को मालूम है. ನಿಮ್ ಪರಿಸ್ಥಿತಿ ಏನಂತ ನನಗ್ ಗೊತ್ತಿಲ್ಲ, ಆದ್ರೆ ದೇವ್ರಿಗೆ ಗೊತ್ತಲ್ವಾ. मुंह में बोलना, ಬಾಯಲ್ಲಿ ಹೇಳ್ಬೇಕು. सैलरी हाथ में आया तो ಕೈಯಲ್ಲಿ ಹಣ ಬರುವಾಗ ಸ್ಯಾಲರಿ नहीं ಬರುವಾಗ बचेगा, नहीं बचेगा. ಅಯ್ಯೋ ಏನಕ್ಕೂ ಸಾಕಾಗಲ್ಲ, 5 रोटी 2 मछली ಹಾಗೆ ಹೇಳ್ಬೇಡಿ. परमेश्वर ब्लेस किया. 2 ಮೀನು 5 ರೊಟ್ಟಿಯನ್ನ ದೇವ್ರ ಆಶೀರ್ವದಿಸಿದ್ರು. 5 रोटी 2 मछली 2 ಮೀನು 5 ರೊಟ್ಟಿಯನ್ನ परमेश्वर ಆಶೀರ್ವದಿಸಿದ್ರು. ब्लेस किया. ದೇವ್ರ ಆಶೀರ್ವದಿಸಿದ್ರು. अभिवृद्धि हुआ. ಅಭಿವೃದ್ಧಿ ಆಯ್ತದು. देखो ऐसे बात करना, ಹಂಗ್ ಮಾತಾಡ್ರಿ. हम क्या है ना, ಏನ್ ಬರೋದೇ ಇಷ್ಟು, ಇದ್ರಲ್ಲಿ ಬೇರೆ ಚರ್ಚ್ ಬೇರೆ ಕೊಡ್ಬೇಕಾ, ಇದ್ರಲ್ಲಿ ಕಾಣಿಕೆ ಬೇರೆ, ಇದ್ರಲ್ಲಿ ಆಗಾಗ ಪಾಸ್ಟ್ ಏನಾದ್ರು ಹೇಳ್ಬಿಡ್ತಾರೆ. ಇದೆಲ್ಲ आया तो इतना है। चर्च में देखो कितना गुनगुना, इधर से चर्च को भी देना, पास्टर भी ऐसा ऐसा बोलते ही रहता है, ऐसा इतना देना क्या, इतना देना क्या, ಇಷ್ಟೊಂದ್ ಕೊಡ್ಬೇಕಾ, ಇಷ್ಟೊಂದ್ ಕೊಡ್ಬೇಕಾ, इसलिए वो नहीं देगा. ಆದ್ರಿಂದನೇ ಕೊಡಕ್ಕಾಗಲ್ಲ. पूरा कैलकुलेशन माइंड, ಬರೀ ಲೆಕ್ಕಾಚಾರದ ಮೈಂಡ್. क्या बचा बाद में लेंगे. ಏನ್ ಉಳಿಯುತ್ತೋ ಅದ್ರಲ್ಲಿ ಕೊಡೋಣ. विश्वास, अच्छा रहने के टाइम में विश्वास सीखो. ಚೆನ್ನಾಗಿರೋ ಸಮಯದಲ್ಲಿ ವಿಶ್ವಾಸವನ್ನ विश्वास को ಕಲ್ತ್ಕೊಳ್ರಿ. सीखना, ವಿಶ್ವಾಸವನ್ನ ಕಲ್ತ್ಕೊಳ್ರಿ. विश्वास का सीखना. ವಿಶ್ವಾಸವನ್ನ ಕಲ್ತ್ಕೊಳ್ರಿ. एक टाइम था विश्वासी का सैलरी ಒಂದು ಸಮಯದಲ್ಲಿ ವಿಶ್ವಾಸಿಗಳ ಸಂಬಳ ಎಷ್ಟಿತ್ತಂದ್ರೆ मेरे से बड़ा था. ನನಗಿಂತ ಜಾಸ್ತಿ ಇತ್ತು. एक दिन सोचा, ನಾನೊಂದಿನ ಯೋಚನೆ मैं ಮಾಡಿದೆ, ऐसा रहा तो ನಾನು ಹೀಗೆ ಇದ್ಬಿಟ್ರೆ बहुत कष्ट है. ಬಹಳ ಕಷ್ಟ. अभी इधर में पार करना, ನಾನ್ ಇವ್ರನ್ನ ದಾಟಬೇಕು. नहीं तो ಇಲ್ಲ ಅಂದ್ರೆ वो कब बुलाएगा, ಅವ್ರು ಯಾವಾಗ ये ಕರೀತಾರೆ, कब देगा, ಇವ್ರು ಯಾವಾಗ ಕೊಡ್ತಾರೆ, ये दिया कि नहीं, ಇವ್ರು ಕೊಟ್ರಾ ಇಲ್ವಾ, वो दे रहा है कि नहीं, ಇವ್ರು ಕೊಡ್ತಾ ಇದಾರಾ ಇಲ್ವಾ, सभी होता है. ಈ ತರ ಎಲ್ಲ ಆಲೋಚನೆ ಬರ್ತದೆ. इसीलिए ಅದ್ರಿಂದನೇ अभी मैं सोचने लगा, ನಾನು ಯೋಚಿಸಿದೆ. इसलिए वो मैसेज ज्यादा माइंड में, मैसेज को सुनने लगा मैं. ನಾನು ಅದರಿಂದ ಫೈನಾನ್ಸ್ ಕುರಿತಾದ ಮೆಸೇಜ್ ಅನ್ನು ಅಧಿಕವಾಗಿ मैं आपको सीक्रेट सिखा रहा हूँ. ನಿಮಗೆ ಸೀಕ್ರೆಟ್ ಹೇಳ್ತಾ एक ಇದ್ದೀನಿ. टाइम खाना छोड़ के फाइनेंस का बुक्स पढ़ने लगा. ಒಂದೊತ್ತು ಊಟವನ್ನ ಬಿಟ್ಟು ಫೈನಾನ್ಸ್ ಕುರಿತಾಗಿ मैसेज देने के लिए नहीं, ಮೆಸೇಜ್ ಕೊಡೋದಕ್ಕಲ್ಲ, मैसेज देने के लिए नहीं, ಮೆಸೇಜ್ ಕೊಡೋದಕ್ಕಲ್ಲ, मैं ध्यान करने के लिए, ನಾನು ಅದನ್ನ ಧ್ಯಾನಿಸ್ಲಿಕ್ಕಾಗಿ, मैं ध्यान करने के लिए, ನಾನು ಅದನ್ನ ಧ್ಯಾನಿಸ್ಲಿಕ್ಕಾಗಿ, मैं ध्यान करने के लिए. ನಾನು ಧ್ಯಾನಿಸ್ಲಿಕ್ಕಾಗಿ अभी नेक्स्ट दूसरा एक प्लान रखा हूँ, वो नहीं बोलूंगा, वो भी पार करना चाहता हूँ. ಇನ್ನೊಂದು ಪ್ಲಾನ್ ಅನ್ನ ಇಟ್ಟಿದ್ದೇನೆ, ಅದನ್ನು ನಾನು ದಾಟ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. हालेलुया. ಹಾಲೆಲೂಯಾ. काम है, ಕೆಲಸ ಇದೆ. किधर काम है, ಎಲ್ಲಿ ಕೆಲಸ ಇದೆ? माइंड ನಮ್ಮ में, ಮೈಂಡ್ ಅಲ್ಲೇ ಇರೋದು, माइंड में, ಮೈಂಡ್ ಅಲ್ಲೇ ಇರೋದು, माइंड में, ಮೈಂಡ್ ಅಲ್ಲೇ ಇರೋದು, माइंड में. ಮೈಂಡ್ ಅಲ್ಲೇ आप ಇರೋದು. चुपचाप इधर बैठते हो, ನೀವು ಸುಮ್ನೆ ಕೂತಿದ್ದೀರಿ, बट आपका माइंड घूम रहा है. देखो, ಆದ್ರೆ ನಿಮ್ಮ ಮೈಂಡ್ ಅಲಿತಾ ಇದೆ ನೋಡ್ರಿ. अंडरस्टैंड हो रहा है? ಅರ್ಥ ಆಗ್ತಾ ಇದೆಯಾ? मैसेज सुनते हाँ हाँ क्या क्या बोला, आमीन. ನೋಡಿ ಹೇಳ್ತಾ ಕೇಳ್ತಾನೆ ಏನ್ ಹೇಳಿದ್ರಿಂದ ಮತ್ತೆ ಈ ಕಡೆ ಟರ್ನ್ ಮಾಡ್ತೀರಿ, ಮತ್ತೆ ಸುತ್ತೀರಿ, ಮತ್ತೆ ಬಂದು ಕುತ್ಕೊಳ್ತೀರಿ. अंडरस्टैंड हो रहा है? इसीलिए अभी एक शादी घर को जाते हो आप, ಈಗ ಮದ್ವೆ ಮನೆಗೆ ಹೋಗಿರ್ತೀರಿ, आपका पैंट थोड़ा क्या हो गया, निम्न- कट हो गया, ये तो टाइट हो गया. ನಿಮ್ಮ ಪ್ಯಾಂಟ್ ಸ್ವಲ್ಪ ಟೈಟ್ ಆಗ್ಬಿಟ್ಟಿದೆ. आप समाधान में रहेगा क्या आप? ನೀವು ಸಮಾಧಾನ ಆಗುತ್ತಾ? क्या सोचते रहते हो, डिस्टर्ब होता है ना. ಏನಾದ್ರೂ ಡಿಸ್ಟರ್ಬ್ ಆಗ್ತಾನೆ ಇರ್ತದಲ್ಲ. कोई भी बात करें तो आपका माइंड उधर ही जाता है. ಯಾರೇ ಮಾತಾಡ್ತಿದ್ರು कंफर्ट चाहिए, कंफर्ट ಆಗಿರಿ, ಆದ್ರಿಂದ ಕಂಫರ್ಟ್ ಆಗ್ಬೇಕು. ಕಂಫರ್ಟ್ ಆಗಿರ್ಬೇಕು.
शैतान ऐसे थोड़ा डिस्टर्ब कर देगा, माइंड उधर ही जाते रहता, माइंड उधर ही जाता। ನೋಡಿ ಸೈತಾನ ಅದೇ ಜಗದ ಬಗ್ಗೆ ಡಿಸ್ಟರ್ಬ್ ಮಾಡ್ತಾನಲ್ಲ, ಪೂರ್ತಿ ಮೈಂಡ್ ಯಾರ ಹತ್ರ ಮಾತಾಡ್ತಿರೋ ಅಲ್ಲೇ आपको क्या ಹೋಗ್ತಾ नहीं है वही दिखाते रहता, ಏನ್ ಇರಲ್ವೋ ಅದನ್ನೇ ತೋರಿಸ್ತಾ ಇರ್ತಾನೆ, वही दिखाते रहता। ಅದನ್ನೇ ತೋರಿಸ್ತಾ ಇರ್ತಾನೆ। इसलिए एक दिन आना, ಒಂದ್ ದಿನ ಬರ್ಬೇಕು, बहुत लोग आश्चर्य होना कैसा ये स्थान में आप आए। ಒಂದ್ ದಿನ ಆಶ್ಚರ್ಯ ಪಡ್ಬೇಕು, ಹೆಂಗ್ ಈ ಸ್ಥಾನಕ್ಕೆ ಇವ್ರು काम ಬಂದ್ರು? करेगा क्या? ಕೆಲ್ಸ ಮಾಡ್ತದ? जरूर करेगा। ಖಂಡಿತ ಮಾಡ್ತದೆ। प्रॉब्लम क्या है आज? ಸಮಸ್ಯೆ ಏನಾಗಾದ್ರೆ? प्रॉब्लम इतना ही, ಸಮಸ್ಯೆ ಇಷ್ಟೇನೆ, बहुत लोड ले रहे हो, ಅನೇಕ ಲೋಡ್ ತಗೊಳ್ತೀರ ತಲೆಗೆ, कान से चले गया, ಆದ್ರೆ ಅದ್ ಕಿವಿಯಿಂದ ಹೊರಗಡೆ ಹೋಗ್ತದೆ, मुंह से चले गया। ಬಾಯಿಂದ ಹೊರಗಡೆ ಹೋಗ್ತದೆ, मेडिटेशन, ಆದ್ರೆ ಅದನ್ನ ಧ್ಯಾನಿಸ್ಲೇ ಇಲ್ಲ, मेडिटेशन, ಅದನ್ನ ತಗೊಳ್ಳಿಲ್ಲ। उसका एक एग्जाम्पल बोलता हूँ। ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾನೆ। आज 3 बोलेंगे, बोला एक ही बस आज, 2 विषय बोलेंगे आज। 2 किंग्स, 2 ಅರಸರು, 2 किंग्स 7, 2 ಅರಸರು 7, 2 राजा 7 में 7ರಲ್ಲಿ से बोलो दर्शन। ದರ್ಶನ್। इसलिए आपका घर को सेवक आके कुछ बोला, फट ऐसा ले लो। ಅದರಿಂದ ಸೇವಕರು ಬಂದ್ ಏನಾದ್ರು ಹೇಳಿದ್ರೆ ಪಟ್ಟಂತ ತಗೊಳ್ರಿ। चर्च में जो कुछ प्रॉमिस आता ना, फट ऐसा लेना। ಸಭೆಯಲ್ಲಿ ಏನಾದ್ರು ಪ್ರಾಮಿಸ್ ವಾಕ್ಯಗಳು ಬರುವಾಗ ಪಟ್ಟಂತ ನನಗೆ ಅಂತ ತಗೊಳ್ರಿ। वही आपका प्रेयर में रिपीट करना, ಅದನ್ನ ನಿಮ್ಮ ಪ್ರಾರ್ಥನೆಯಲ್ಲಿ repeat आने ಮಾಡ್ರಿ। जाने में वही ध्यान करना। ಹೋಗ್ತಾ ಬರ್ತಾ ಅದನ್ನೇ ಧ್ಯಾನಿಸಿ। ये मास, ಈ ತಿಂಗಳು जीत का मास, ಜಯದ ತಿಂಗಳು, परमेश्वर कहाँ है? ದೇವರು ಹೇಳಿದ್ದಾರೆ, जरूर मैं जीतूं, ಖಂಡಿತ ನಾನು जरूर मैं ಜಯಿಸ್ತೇನೆ, जीतूंगा। ನಾನು ಖಂಡಿತ ये ಜಯಿಸ್ತೇನೆ। मास, ಈ ತಿಂಗಳು ब्लेसिंग, काम करने का मास। ಕೆಲಸ इसलिए मेरे ऊपर थोड़ा फोकस करता ನನ್ನ हूँ, ಮೇಲೆ ನಾನು इसलिए मैं थोड़ा बिल्ड करता हूँ। ನಾನು ಬಿಲ್ಡ್ मैं ಮಾಡ್ತೇನೆ, किधर मिस किया, ನಾನು उधर थोड़ा बिल्ड होना चाहता ನಾನು हूँ। ಬಿಲ್ಡ್ ಮಾಡ್ತೀನಿ। यही मास में ಈ ತಿಂಗಳಲ್ಲೇ ब्लेसिंग में देखूंगा, ಆಶೀರ್ವಾದ ನೋಡ್ತೇನೆ। यही मास ಈ में, ತಿಂಗಳಲ್ಲೇ यही आई मीन गाय के जैसा आप क्या करना, ನೋಡಿ ಪಶುಗಳು बोलना, ಹೇಗೆ think ಮೆಲ್ಕ್ करना, ಹಾಕುತ್ತೆ ಹಾಗೆ think ನಾವು think करना, ಮಾಡ್ಬೇಕು। थिंक करना, थिंक करना। चलो थिंक करना, मेडिटेशन। ಮೆಡಿಟೇಷನ್। इसलिए मैं बोलता हूँ आपको मेडिटेशन करने का लिख के दीवार में डाल दो, देखते रहो। ನಿಮಗೆ ಮೆಡಿಟೇಷನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅದನ್ನ ಬರ್ದು ಗೋಡೆ ಮೇಲೆ ಹಾಕ್ರಿ, ಅದನ್ನ ನೋಡ್ತಾ ಇರಿ। जाने आने में वो बोलते रहो, ಹೋಗ್ತಾ ಬರ್ತಾ ಅದನ್ನ ಹೇಳ್ತಾ ಇರಿ। क्योंकि हमारा माइंड जल्दी भूल जाता है, ನಮ್ಮ ಮೈಂಡ್ ಬೇಗ ಮರ್ತೋಗ್ತದೆ, क्योंकि बिजी जगत में हम हैं। ಯಾಕಂದ್ರೆ ಬ್ಯುಸಿ ಆಗಿರೋ ಲೋಕದಲ್ಲಿ क्योंकि ಇದ್ದೀವಿ। आप पसंद किया तो, ನೀವ್ ಇಷ್ಟ ಪಡುವುದಾದ್ರೆ, आप पसंद किया तो, ನೀವ್ ಇಷ್ಟ ಪಡುವುದಾದ್ರೆ देखो इधर से 3 मास आप एक फ्लाइट बुक कर देते हो, ಇಲ್ಲಿಂದ ಒಂದ್ 5 ತಿಂಗಳು ಆದ್ಮೇಲೆ ಒಂದು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀರಿ, डेली उसके बारे में सोचते रहते हो, ಆದ್ರೆ ಪ್ರತಿದಿನ ಅದ್ ಜ್ಞಾಪಕ ಮಾಡ್ಕೊಳ್ತೀರಿ। क्योंकि वो बहुत वैल्यूबल है। आप ಯಾಕಂತಂದ್ರೆ ಅದ್ ಮಿಸ್ ಮಾಡಕ್ ಆಗಲ್ವಲ್ಲ। रोशनी आ रहा है, ಅರ್ಥ ಆಗ್ತಾ ಇದೆಯಾ? अयो भूल गया, ऐसा बोल सकते हैं क्या? ಯಾವತ್ತಾದ್ರೂ ಫ್ಲೈಟ್ ಬುಕ್ ಮಾಡಿದೆ ಮರ್ತೋಯ್ತು ಅಂತಂತೀರಾ? नहीं है, आप याद करते रहते हो। ನೀವ್ ಅದನ್ನ ಜ್ಞಾಪಿಸ್ಕೊಳ್ತಾನೆ वैसे ಇರ್ತೀರಿ। ही आमीन, आशीर्वाद भी ऐसा ही है। ಹಾಗೇನೆ ಆಶೀರ್ವಾದ ಕೂಡ परमेश्वर माइंड में रख दिया, क्यों ऐसा रखा मालूम नहीं। ದೇವ್ರ ಮೈಂಡ್ ಅಲ್ಲಿ ಇಟ್ಬಿಟ್ರೆ ಯಾಕೆ ಗೊತ್ತಿಲ್ಲ। इसलिए आमीन ज्यादा काम ಕೆಲಸ ಜಾಸ್ತಿ ज्यादा टायर्ड होता है, ಜಾಸ್ತಿ ಟೈರ್ಡ್ ಆಗ್ತದೆ। बाद में सोएगा, उठेगा, काम करेगा, ಅದ್ರ इधर ನಂತರ पूरा गायब हो जाता ನೋಡಿ ತುಂಬಾ ಬಾಡಿ ಟೈರ್ಡ್ ಆದ್ರೆ ಯೋಚನೆ ಮಾಡಕ್ ಏನಿರಲ್ಲ, ಮಲ್ಕೊಳ್ತೀರ ಎದ್ದಲ್ತೀರ ಎಲ್ಲ ಮರ್ತೋಗಿರ್ತದೆ। है। इसलिए शैतान बहुत लोगों को ज्यादा काम देता है, ಅದರಿಂದ ಸೈತಾನ್ ಅಧಿಕವಾಗಿ ಕೆಲಸ ಕೊಡ್ತಾನೆ, बट परमेश्वर बहुत लोगों को रेस्ट देता है। ಆದ್ರೆ ದೇವ್ರ ಹಂಗಲ್ಲ, ಅಧಿಕವಾಗಿ rest इधर ಮಾಡ್ತಾನೆ। काम देना, बॉडी रेस्ट में रहना। ನೋಡಿ ಮೈಂಡ್ ಅಲ್ಲಿ ಕೆಲಸ ಮಾಡ್ಬೇಕು, ಬಾಡಿ ರೆಸ್ಟ್ ಆಗಿರ್ಬೇಕು। इसलिए मैं बोलता हूँ आमीन, मेहनत करके चर्च को मत आओ। ಅದರಿಂದ ಶ್ರಮ ಪಟ್ಟು ನಾನು ಚರ್ಚಿಗೆ ನಡ್ಕೊಂಡೇ ಬಂದ್ಬಿಡ್ತೀನಿ, ಆಮೇಲೆ ಹತ್ರದ ಬನ್ನಿ, ಆಮೇಲೆ ದೂರ ಇದ್ರೆ ನಡ್ಕೊಂಡೇ ಬರೋದು, ಆಮೇಲೆ ಕಾಲು ನೋವು ಸುಸ್ತಂತ ಎಲ್ಲಿ ಅನ್ಬೇಕು, ಆಟೋಲ್ಲಿ ಬನ್ನಿ, ಬಂದಿಲ್ಲ ಆರಾಮ ಕುತ್ಕೊಳ್ಳಿ, ಆಮೇಲೆ ದೂರದಿಂದ ನಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನಿದ್ದೆ ಮಾಡ್ಬಾರ್ದು। ಸಣ್ಣ ಆಗೋದಕ್ಕೆ ಹೋಗಿ ಇಲ್ಲಿ ಬಂದು ಇಲ್ಲಿ ಸಣ್ಣ ಆಗ್ಬೇಡಿ ನೀವು, ಆಮೇಲೆ ಸಣ್ಣ पतली होना तो बाद में वॉकिंग करके क्या करो, ನಾವು ಉಧರ್ ಸೆ ಡಬಲ್ ಕೆಲಸ ಮಾಡ್ಬೇಡಿ, ಹೆಂಗು ಚರ್ಚಿಗೆ ಹೋದಂಗೂ ಆಗುತ್ತೆ, ಸಣ್ಣ ಆದಂಗೂ ಆಗುತ್ತೆ ಅಂತ ನಡ್ಕೊಂಡ್ ಬರ್ಬೇಡಿ। ಆಮೇಲೆ रेस्ट में आना, ರೆಸ್ಟ್ ಆಗಿ ಬನ್ನಿ, क्योंकि परमेश्वर एक बात, ದೇವರ ಒಂದು ಮಾತು आपका लाइफ चेंज होता है। ನಿಮ್ಮ ಜೀವಿತ ಚೇಂಜ್ ಆಗ್ತದೆ। मैं इधर से बनशंकर में एक एरिया, उधर से पैदल में जाना बहुत दूर है, ऑटो में जाना। ಇಲ್ಲಿಂದ ಬನಶಂಕರಿಗೆ ಹೋಗ್ಬೇಕಾದ್ರೆ ಆಟೋದಲ್ಲಿ इधर ಹೋಗ್ಬೇಕು, से बस, इधर से बनशंकर एक बस, उधर से ऑटो में जाना। ಇಲ್ಲಿಂದ 2 ಬಸ್ ಅಲ್ಲಿ ಆಟೋದಲ್ಲಿ ಹೋಗ್ಬೇಕಿತ್ತು। पैदल में जा रहा था मैं, ನಾನು इधर से ನಡ್ಕೊಂಡು नहीं, ಹೋಗ್ತಿದ್ದೆ। बनशंकर से उधर हाफ एन आवर होता है। मैं अन्य भाषा में रीबा ला शाखादा रबा हालेलुया हालेलुया ऐसे रोड में जा रहा था, पूरा पसीना, घर ನೋಡಿ पहुंचता था, घर पसीना आ जाता। ನಡ್ಕೊಂಡು ಹೋಗೋಷ್ಟೊತ್ತಿಗೆ ಬೆವರು ಸುರಿದೋಗ್ತಾ ಇತ್ತು। 3 आदमी नहीं आ रहा था प्रेयर को,
3 ಜನ ಕೂಡ 3 ಬರ್ತಿರ್ಲಿಲ್ಲ. आदमी नहीं आया, ಅಲ್ಲಿ 3 ಜನನೂ ಬರ್ತಾ ಇರ್ಲಿಲ್ಲ. एक दिन डिप्रेस हो गया, ಒಂದಿನ ಡಿಪ್ರೆಷನ್ ಆಯ್ತು. आमीन, आराम से ऑटो लिया, ಆರಾಮಾಗಿ ಆಟೋದಲ್ಲಿ ಹೋದೆ, आराम से बैठा, ಆರಾಮಾಗಿ ಕುತ್ಕೊಂಡೆ. क्या ಕಷ್ಟಪಟ್ಟು ನಾವು ಹೋಗ್ಬೇಕು, रेस्ट ಅಲ್ಲಿ ಹೋಗೋಣ. वो एयर एंटर हो रहा हूँ, पवित्र आत्मा एक बात बोला, आप रेस्ट में है तो ಅಲ್ಲಿ ಹೋಗುವಾಗ್ಲೇ ದೇವ್ರು ಮಾತಾಡಿದ್ರು, परमेश्वर बात करेगा. ನೀನ್ ರೆಸ್ಟ್ ಅಲ್ಲಿ ಬರುವಾಗ ದೇವ್ರು ನಿನ್ನ ಹತ್ರ आपका माइंड ಮಾತಾಡ್ತಾರೆ. बिजी, दूसरा काम में बिजी है तो परमेश्वर का शब्द नहीं सुनेगा. ನಿನ್ನ ಮೈಂಡ್ ಬೇರೆ ಕಾರ್ಯಗಳಲ್ಲಿ ಬಿಸಿ ಆದ್ರೆ ದೇವ್ರ ಮಾತು ನೀವು ಕೇಳೋದಕ್ಕೆ रेस्ट में आओ, ರೆಸ್ಟ್ ಅಲ್ಲಿ ಬನ್ರಿ, रेस्ट में आना. ರೆಸ್ಟ್ ಅಲ್ಲಿ ಬನ್ರಿ. ಸಡನ್ಲಿ परमेश्वर एक वचन से बात किया. ಸಡನ್ ಆಗಿ ದೇವ್ರು ಮಾತಾಡಿದ್ರು. ಈ ಹಟ್ಟಿಗೆ ಸೇರಿದಿರುವ ಅನೇಕ ಕುರಿ ನನಗುಂಟು, ಅವುಗಳು ನಾನೇ ಕರ್ತಾ ಇರ್ತೇನೆ. कितना हृदय में खुशी हुआ, ಎಷ್ಟು ಹೃದಯದಲ್ಲಿ ಸಂತೋಷ ಆಯ್ತು. मैं गया, ನಾನು ಹೋದೆ, एक हस्बैंड वाइफ आया अंदर, ಒಂದು ಗಂಡ ಹೆಂಡತಿ ಬಂದ್ರು. वो मेरे से गलती कुछ वाइफ के बारे में गाली देने के लिए आया. ಅವರು ತನ್ನ ಹೆಂಡತಿ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೆ मैं ಬಂದವರು. वर्शिप किया, ನಾನು ಆರಾಧನೆ वो ಮಾಡ್ತಾ ಇದ್ದೆ. बोलने का है, मैं बोला स्टॉप करो, मैं मैसेज दूंगा, बाद में बात करो. ಅವ್ರು हमें ಮಾತಾಡ मैसेज उसको टच किया, ನಾನು ಸಂದೇಶ ಕೊಡುವಾಗ ಅವ್ರಿಗೆ ಅದು वो क्या सोच में है वो भूल गया. ಅವ್ರು ಏನ್ ಹೇಳಕ್ ಬಂದ್ರು ಅದನ್ನ वो ಮಾಡ್ರು. एक ही आदमी 15 आदमी को लेके आने. ಆ ಒಬ್ಬ ಮನುಷ್ಯ 15 ಜನನ ಕರ್ಕೊಂಡ್ ಬಂದ್ರು. परमेश्वर चमत्कार करता है. ದೇವ್ರು ಅದ್ಭುತ ಮಾಡ್ತಾರೆ. बाद में वो लेके जा रहा था, वो घर जाएंगे, ये घर जाएंगे, बाद में चर्च का एक 20-25 आदमी को लेके आया. ಆನಂತರ ಅವರು ಅಲ್ಲಿ प्यास का व्यक्ति लोग है, ಚರ್ಚಿಗೆ ಜನಗಳನ್ನ ಕರ್ಕೊಂಡ್ ಬಂದ್ देखा ಸೇರ್ಸಿದ್ರು. मैं रेस्ट में था, ನೋಡಿ ನಾನು ರೆಸ್ಟ್ ಅಲ್ಲಿ ಇದ್ದೆ. परमेश्वर बात किया. ಅವ್ರು ಮಾತಾಡಿದ್ರು. बहुत श्रम उठा रहे हो आप, ನೀವು ಅಧಿಕ ಶ್ರಮ ಪಡ್ತಾ श्रम ಇದ್ದೀರಾ, उठा रहे हो, ಶ್ರಮ ಪಡ್ಬೇಡ್ರಿ. श्रम उठा रहे हो, ಶ್ರಮ ಪಡ್ತಾ ಇದ್ದೀರಿ, श्रम उठा रहे हो. ಶ್ರಮ ನೀವು ಪಡ್ತಾ ಇದ್ದೀರಿ. इसीलिए आपको माइंड में रेस्ट चाहिए, ಅದರಿಂದ ನಿಮ್ಮ ಮನಕ್ಕೆ ವಿಶ್ರಾಂತಿ ಬೇಕು. मेडिटेशन करना, टाइम लेना. ಧ್ಯಾನ ಮಾಡೋದಕ್ಕೆ ಸಮಯ ಬೇಕು ನಿಮಗೆ. शैतान का काम क्या है? ಸೈತಾನ್ ಕೆಲಸ ಇವೇನು? आरोन बोला ज्यादा काम दे दो. ಫಾರೋನ್ ಹೇಳ್ತಾನೆ ಇನ್ನೂ ಅಧಿಕವಾಗಿ ಕೆಲಸ ಕೊಡ್ರಿ. ये लोग ज्यादा सोचने ಇವರು लगा. ಬಹಳ ಆಲೋಚನೆ ಮಾಡೋರಾಗ್ಬಿಟ್ಟಿದ್ದಾರೆ. भक्ति व्यक्ति को छोड़ देता है, ಭಕ್ತಿ ಆಗಿರೋರ್ನ ಬಿಟ್ಬಿಡ್ತಾನೆ. सोचने व्यक्ति को आप डेंजर का व्यक्ति आप. ನೀವು ಯೋಚನೆ ಮಾಡೋರಾಗಿದ್ರೆ ನೀವು ಖಂಡಿತ ನೀವು ಡೇಂಜರ್ देखिए ವ್ಯಕ್ತಿ. ये जस्ट पढ़ के मैं सोच बोलता हूँ, ಇದನ್ನ ಓದಿ ನಾನು ಹೇಳ್ತೇನೆ. ये परिस्थिति क्या मालूम है? ಇಲ್ಲಿ ಏನ್ ಘಟನೆ ಅಂದ್ರೆ देश में अकाल हो गया, ದೇಶದಲ್ಲಿ ಬರದ बच्चे ಪರಿಸ್ಥಿತಿ. लोग को काट के खा रहा है. ಮಕ್ಕಳನ್ನ ಕೊಂದು ತಿಂತಾ ಇದ್ದಾರೆ. ये स्टोरी आप पढ़ा तो मालूम होता है. 2 राजा 6 में पढ़ा तो उधर राजा आता है, एक क्या करना, रोन करने को आता है. ನೋಡಿ ಇಲ್ಲಿ ಬರಗಾಲ, ಭಯಂಕರ ಬರಗಾಲ. ಆಗ ರಾಜ ನೋಡ್ತಾನೆ ತನ್ನ ಜನಗಳು ಈ ತರ ಪರಿಸ್ಥಿತಿ ಇದೆಯಲ್ಲ ಅಂತ ಹೇಳಿ. ये सिटी है, पूरा शत्रु लोग क्या कर दिया, पूरा आमीन कवर कर दिया, कोई बाहर नहीं जा सकता है. ನೋಡಿ ಈ ಪಟ್ಟಣವನ್ನ ಶತ್ರುಗಳು ಸುತ್ತವರೆದಿದ್ದಾರೆ, ಒಳಗಡೆ ಇದ್ದಾರೆ ಇಸ್ರಾಯೇಲ್ ಜನಗಳು. ಅವ್ರಿಗೆ ಹೊರಗಡೆ ಹೋದ್ರೆ ಶತ್ರುಗಳ ಭಯ, ಸಾಯಿಸ್ಬಿಡ್ತಾರೆ. ಒಳಗಡೆ ಇದ್ದಾರೆ, इसलिए अभी खाना नहीं. ಈಗ ಒಳಗಡೆ ಇರೋದ್ರಿಂದ ಆಹಾರ ಇಲ್ಲ, ಎಲ್ಲ ಖಾಲಿ ಆಯ್ತು. ये राजा राउंड आ रहा है, क्या हो रहा है देश में देखेंगे. ಆಗ ಈ ರಾಜ ಏನ್ ಮಾಡ್ತಾನೆ, ಹಾಗೇನೆ ಸುತ್ಕೊಂಡ್ ಬರೋಣ ಅಂತ ಬರ್ತಾನೆ. आपका दुख क्या है ऐसा पूछता है. ಆಗ ಜನರಿಗೆ ಕೇಳ್ತಾನೆ ನಿಮ್ಮ ದುಃಖ ಏನಂತ. एक अम्मा बोल रहा है, ಒಂದಮ್ಮ ಹೇಳ್ತಾಳೆ, कल मेरा बच्चे को हम दोनों खाया, उसका बच्चा नहीं दे रहा है खाने को. वही ನೆನ್ನೆ इतना ನನ್ನ ಮಗನನ್ನ ಊಟ ಮಾಡಿದ್ವಿ, ಇವತ್ತು ಇವಳ ಮಗನ ಊಟ ಮಾಡ್ಬೇಕು, ಆದ್ರೆ ಇವಳು ಕೊಡ್ತಾ ಇಲ್ಲ ಅಂತ ಹೇಳ್ತಾಳೆ. ಎಂತ ಪರಿಸ್ಥಿತಿ, कैसा परिस्थिति. ಎಂತ ಪರಿಸ್ಥಿತಿ. अभी एलिया किधर है? एलिया बुलाओ उसको. एलिशा, हाँ एलिशा बुलाओ. अब एलिशा क्या दे रहा है? ಎಲಿಶಾ ಏನ್ ಮಾಡ್ತಾ ಇದ್ದಾನೆ? प्रार्थना नहीं किया, ಪ್ರಾರ್ಥನೆ ಮಾಡ್ತಾ ಇಲ್ಲ, दर्शन दिया. ದರ್ಶನವನ್ನ ಕೊಟ್ಟ. वो बोल रहा रास्ता ही नहीं है, ಮಾರ್ಗನೇ ಇಲ್ಲ, रास्ता नहीं है. ಮಾರ್ಗನೇ ಇಲ್ಲ. बच्चे लोग काट के खा रहा है इधर. ಈಗ ತಿನ್ನಕ್ ಏನಿಲ್ಲ, ಮಕ್ಕಳನ್ನ ಸಾಯಿಸಿ अभी एलिया बोल रहे कल एलिया चावल 1 रुपए को सेल होगा, जाओ. ನಾಳೆ ಗೋಧಿ 1 ರೂಪಾಯಿಗೆ ಮಾರಲ್ಪಡ್ತದೆ, ಹೋಗ್ರಿ. 2 वचन में देखो, एक आदमी क्या बोलता है देखो. 7:2 ನೋಡ್ರಿ. ಒಬ್ಬ उसमें एक ಅದಕ್ಕೆ सरदार, ಹೇಳ್ತಾನೆ, सर मनुष्य परमेश्वरी आकाश खोला तभी नहीं होता ऐसा बोल. डाउट. ದೇವ್ರೆ ಆಕಾಶ ತೆರೆದ್ರುನು ಇದು ಆಗೋದಿಲ್ಲ ಅಂತ ಹೇಳ್ತಾನೆ ಒಬ್ಬ. इसीलिए एलिशा बोलता है, ಎಲಿಶಾ ಹೇಳ್ತಾನೆ, आप देखेगा अनुभव नहीं करेगा. ನೀನು ನೋಡ್ತೀಯ ಅಷ್ಟನೆ, ನೀನು ಅನುಭವಿಸೋದೇ ಇಲ್ಲ ಅಂತ. रोशनी आ रही कि मालूम नहीं. आमीन. सुना, ಕೇಳ್ದ, डाउट किया, ಡೌಟ್ ಪಟ್ಟ, वो देखा, ಅವ್ನು ನೋಡ್ದ, वो नहीं अनुभव. ಆದ್ರೆ ಅದನ್ನ ಅನುಭವಿಸ್ಲಿಲ್ಲ ಅವನು. इसलिए सेवक का बात आप सीरियस में आप लेना. ಅದರಿಂದ ಸೇವಕರ ಮಾತನ್ನ ಸೀರಿಯಸ್ ಆಗಿ ತಗೊಳ್ರಿ. सभी सेवक ले कनेक्शन है, तो आपको कौन सा सेवक क्या बात कर आपको मालूम नहीं होगा. आपका आत्मिक पिता का कनेक्शन में रखना. ಎಲ್ಲಾ ಸೇವಕರಿಗೂ ನೀವು ಕಿವಿಯನ್ನ ಕೊಟ್ರೆ ಅವಾಗ ಏನೇನ್ ಹೇಳ್ತಾ ಇದಾರಂತ, ಯಾವ್ದು ಸತ್ಯ ಅಂತ ನಿಮ್ಗೆ ಗೊತ್ತಾಗಲ್ಲ. ದೇವ್ರು ನಿಮಗೆ ನೇಮಿಸಿರುವಂತ ನಿಮ್ಮ ಆತ್ಮೀಯ
ಸೇವಕರನ್ನ, ತಂದೆಯನ್ನ, ಅವರ ಮಾತನ್ನ देखो अभी ಕೇಳೋರಾಗಿರಿ. आप मेरे को दशम भाग दे रहे हो, ಈಗ ನೀವು ದಶಮ ಭಾಗ ನನಗೆ ಕೊಡ್ತೀರಿ, 100% मेरे मुंह से आपको वचन जरूर आएगा. ಖಂಡಿತವಾಗಿ ಅದ್ರ ಯುಕ್ತ ನಿಮಗೆ ವಾಕ್ಯಗಳು ಬರ್ತದೆ. आप दूसरा किधर भी आप बात किया तो वो नहीं, क्योंकि आपका ट्रांजैक्शन नहीं है, काम नहीं करेगा. ನಿಮಗಲ್ಲಿ ಒಪ್ಪಂದ ಇಲ್ಲ, ನಿಮ್ಗೆ ಯಾವುದೇ ಒಂದು ಇದಿಲ್ಲ, ಅದ್ರಿಂದ ಅಲ್ಲಿಂದ ನಿಮ್ಗೆ ಯಾವುದೇ ದೈವೋಕ್ತಿ ಬರೋದಿಲ್ಲ. हालेलुया. इसीलिए आमीन. सेवक लोग हर एक मास प्रॉमिस मस हम सुनते हैं ना, हमारे आत्मिक पिता का 100% होगा ऐसा मैं विश्वास करता ನಮ್ಮ ಆತ್ಮೀಯ ತಂದೆಯ ಸಂದೇಶವನ್ನ ನಾನು ಕೇಳುವಾಗ ಅದನ್ನ ನಾನು ಹಾಗೆ ಸ್ವೀಕರಿಸ್ತೇನೆ, ಇದು ನೆರವೇರ್ತದಂತ. ಯಾಕಂದ್ರೆ ನಾವು ಕಮಿಟ್ ಆಗಿದ್ದೀವಿ. हूं. इसलिए वो बोला एक समय ಅವರೊಂದು ಬಾರಿ डिवाइन कनेक्शन होगा. ಡಿವೈನ್ ಕನೆಕ್ಷನ್ ಆಗ್ತದೆ ಅಂತ. बाद में देखो तो ऐसे डिवाइन कनेक्शन हो गया, ನೋಡಿದ್ರೆ ಅದೇ ಅವ್ರು ಏನ್ ಹೇಳಿದ್ರು ಹಂಗೇನೆ ನಮ್ಮ ಲೈಫ್ ಅಲ್ಲಿ ಆಯ್ತು. क्योंकि हम वो स्वीकार करता हूँ. ಅದನ್ನ ನಾನು ಸ್ವೀಕರಿಸ್ತೇನೆ. रोशनी आ रहा है सब दर्शन. ದರ್ಶನ. इसलिए आपका हालत में परमेश्वर फर्स्ट क्या देगा? ಅದರಿಂದ ನಿಮ್ಮ ಪರಿಸ್ಥಿತಿಗಳಲ್ಲಿ ದೇವ್ರು ಮೊದಲು ಏನ್ ಮಾಡ್ತಾರೆ ಅಂದ್ರೆ फर्स्ट विजन देगा, ಮೊದಲು ದರ್ಶನಗಳನ್ನ ಕೊಡ್ತಾರೆ, सेकंड प्रेयर. ಎರಡನೇದು ಪ್ರಾರ್ಥನೆ. इतना आज यही स्टॉप करता हूँ, नेक्स्ट वीक कंटिन्यू करता हूँ. फर्स्ट क्या है? ಮೊದಲನೇದೇನು? दर्शन आया तो ದರ್ಶನ ಬರ್ತದೆ. संकट के समय में ಸಂಕಟದ ಸಮಯದಲ್ಲಿ बड़ा प्रार्थना करना सीखना. ದೊಡ್ಡ ಪ್ರಾರ್ಥನೆಯನ್ನ ಮಾಡೋದನ್ನ ದೊಡ್ಡ ಪ್ರಾರ್ಥನೆ ಅಲ್ಲ, ದೊಡ್ಡದಾಗಿ ಹೇಳೋದನ್ನ ಕಲ್ತ್ಕೊಳ್ಬೇಕು. ಬೆಳಗ್ಗೆ ಬಿಸಿಲು ಯೇಸು ಮसीह के नाम में पवित्र आत्मा आपको रोशनी देने दो. बड़ा लंबा प्रार्थना नहीं है, बड़ा बात बोलना सीखना. हालेलुया. ಹೇಳೋದನ್ನ ಕಲೀರಿ. ಬೆಳಗ್ಗೆ ಬಿಸಿಲು ಯೇಸು ನಾಮದಲ್ಲಿ ಆಮೆನ್. याबेश प्रार्थना किया विशेष रीति से, ವಿಶೇಷವಾಗಿ ವಿಶೇಷವಾಗಿ. अभी के लिए वो प्रार्थना नहीं किया. ಇವತ್ತಿಗಾಗಿ ಅವನು ಮಾಡ್ಲಿಲ್ಲ. ಈ ಊಟ ದೇವ್ರೆ ನನ್ನ ಯಾವ ರೀತಿ ಆಶ್ವಸ್ಬೇಕಂದ್ರೆ ನನ್ನ ಮುಖಾಂತರ ಲಕ್ಷಾಂತರ ಜನಕ್ಕೆ ಊಟ ಕೊಡೋನಾಗಿ ನನ್ನನ್ನು ಮಾರ್ಪಡಿಸು. वो टाइम में आता ना, एक गुनगुन आएगा, नहीं तो एक प्रेयर आएगा. ನೋಡಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದು ಗುಂಗುಟ್ಟುವಿಕೆ ಬರ್ತದೆ, ಇಲ್ಲಾಂದ್ರೆ ಪ್ರಾರ್ಥನೆ ಬರ್ತದೆ. याबेश कितना घंटा प्रार्थना किया सोच रहे हो? ಯಾಬೇಸ್ ಎಷ್ಟು ಗಂಟೆ ಮಾಡಿದ ಅಂತೀರಾ? छोटा प्रार्थना, ಚಿಕ್ಕ ಪ್ರಾರ್ಥನೆ. बट वो प्रार्थना परमेश्वर को टच किया. ಆದ್ರೆ ಆ ಪ್ರಾರ್ಥನೆ ದೇವರನ್ನ ಮುಟ್ಟಿತು. परमेश्वर उसको वो बात सुना, ದೇವರ ಅವನ ಮಾತನ್ನ उसका ಕೇಳಿ भैया लोग से भी ऊंचा. ಅವನ ಸಹೋದರರಿಗಿಂತ ಹೆಚ್ಚಾಗಿ इसलिए ಆಶೀರ್ವದಿಸಿತು. हमें संकट के समय में ಅದರಿಂದ ಸಂಕಟದ ಸಮಯದಲ್ಲಿ अच्छा विश्वास, इसलिए दर्शन को आप मालूम हो गया तो, दर्शन आप अच्छे से समझ गया तो, ಅದರಿಂದ ದರ್ಶನ ಏನಂತ ಸರಿಯಾಗಿ ನಿಮಗೆ ಗೊತ್ತಾದ್ರೆ, परमेश्वर कौन है आपको मालूम हुआ तो, ದೇವರು ಯಾರು ಅಂತಾನೆ ಗೊತ್ತಾದ್ರೆ आपका प्रेयर बहुत फायर रहेगा. ನಿಮ್ಮ ಪ್ರಾರ್ಥನೆ ಅದು ಬಹಳ ಶ್ರೇಷ್ಠವಾಗಿ ಬರ್ತದೆ. अय्यो नहीं रहेगा. ಅಯ್ಯಯ್ಯೋ ಅಂತ ಪ್ರೇಯರ್ ಮಾಡೋದಲ್ಲ. ಮಾಡ್ತಾ ಇದ್ದೀನಿ ದೇವ್ರ ಆಮೇನ್ ಅದಲ್ಲ. ಆಮೇನ್ ಯಾಬೇಸ್ ಮಾಡ್ಬೋದಾಗಿತ್ತಲ್ಲ. ಯಾಬೇಸ್ का नाम क्या मालूम है? ಯಾಬೇಸ್ ಅಂದ್ರೆ ಏನ್ ಗೊತ್ತಾ? दर्द देने वाला. ದುಃಖ ಕೊಡುವವನು. मतलब वो बढ़ते बढ़ते घर में दर्द बढ़ेगा. ಅವನು ಬೆಳಿತಾ ಬೆಳಿತಾ ಮನೆಗೆ ದುಃಖ ಜಾಸ್ತಿ ಆಗ್ತದೆ ಅಂತ तो ಅರ್ಥ. क्या प्रार्थना करना था? ಅವನ್ ಏನ್ गॉड ಮಾಡ್ಬೇಕಾಗಿತ್ತು? क्यों मेरे को जन्म दिया? ಯಾಕೆ ನನ್ನನ್ನು क्यों मेरे को आदमी लगे ये कंप्लेंट प्रार्थना नहीं किया? वो क्या प्रार्थना किया मालूम है? ಈ ತರ ಕಂಪ್ಲೇಂಟ್ ಪ್ರಾರ್ಥನೆ ಮಾಡ್ಲಿಲ್ಲ. ಅವನು ಹೆಂಗ್ ಪ್ರಾರ್ಥನೆ मैं ಮಾಡ್ದ? सोचता हूँ ये परमेश्वर के बारे में कुछ सुना होगा, ನಾನ್ ನೆನೆಸ್ತೇನೆ ದೇವರ ಕುರಿತಾಗಿ ಬೆಳಕಿತ್ತ ಅವನಿಗೆ ಅಂತ. क्योंकि हमारा परमेश्वर आशीष करने का ನಮ್ಮ परमेश्वर. ದೇವರು ಆಶೀರ್ವದಿಸುವ ದೇವರಂತ. अब्राहम को आशीष किया, ಅಬ್ರಾಮನನ್ನು याकूब को आशीष किया, ಯಾಕೋಬನನ್ನು ईसा को आशीष किया. ಇಸಾಕ್. वही वो सुना ज्यादा सुना होगा. ಇದನ್ನೆಲ್ಲಾನು ಕೇಳಿ ಅವನು ಧ್ಯಾನಿಸಿರ್ತಾನೆ. अभी देखो संकट के समय में कैसे प्रेयर आया. ನೋಡಿ ಅವನ ಸಂಕಟದ ಸಮಯದಲ್ಲಿ ಹೆಂಗೆ ಪ್ರಾರ್ಥಿಸ್ತಾ इसलिए ಇದ್ದಾನೆ. पॉकेट में पैसा नहीं रहेगा ना, ಜೋಬಲ್ ದುಡ್ಡಿಲ್ವಾ? क्रोर्स को बात करना, ಕೋಟಿ ಗಟ್ಲೆ ಇರೋ ದುಡ್ಡನ್ನ क्रोर्स को ಮಾತಾಡ್ರಿ. बात करना. ಕೋಟಿ ದುಡ್ಡನ್ನ ಮಾತಾಡ್ರಿ. आज आपको कष्ट है, एक दिन उसका आमीन रास्ता परमेश्वर उठाएगा. ಇವತ್ತು ನಿಮಗೆ ಕಷ್ಟ ಇರಬಹುದು, ಆದ್ರೆ ಒಂದು ದಿನ ನಿಮ್ ಬಾಯಿ ಮಾತಿನಂತೆ ದೇವರು यीशु मसीह का ಎಬ್ಬಿಸ್ತಾರೆ. नाम में, ಯೇಸುವಿನ ನಾಮದಲ್ಲಿ, यीशु मसीह का नाम में ಯೇಸುವಿನ ನಾಮದಲ್ಲಿ मेरा परमेश्वर आशीर्वाद का ನನ್ನ ದೇವರು परमेश्वर. ಆಶೀರ್ವಾದದ ದೇವರು. ಚೈತನ್ಯ ನನಗೆ ಪ್ರಾರಂಭ ಕೊಡ್ತಾ ಇದೆಯಾ ನೋಡಿ, ಇದ್ದೇ ದೊಡ್ಡ ಸಾಕ್ಷಿ ಆಗುತ್ತೆ ನೋಡು ಒಂದಿನ. ಆಮೆನ್. ನೀನ್ ಯೋಚಿಸ್ಬೇಕು ಯಾಕೆ ನನಗೆ ಈ ಸಮಸ್ಯೆ ಕೊಟ್ಟೆ ಅಂತ. ಈಗ ಮಾತಾಡ್ಬೇಕು. ಪ್ರಶ್ನೆ ಯಾರ? इसलिए किद्रोन में आप क्या बोलते हो बहुत डेंजर. ಅದರಿಂದ ಕಿದ್ರೋನ ಕಣಿವೆಯಲ್ಲಿ ಇದ್ದೀರಾ, ನೀವ್ ಏನ್ अच्छा ಮಾತಾಡ್ತಿದ್ದೀರಿ? रहने के टाइम में मैं ब्लेसिंग हो जाऊंगा सभी बोला. किद्रोन आया ना वो टाइम में क्या प्रार्थना किया तो कुछ भी नहीं बोला. डेंजर है ನೋಡಿ, वो जगह में बोलना, ಚೆನ್ನಾಗಿರೋ ಸಮಯದಲ್ಲಿ, ಓ ಜಗ ಮೇ ಬೋಲ್ನಾ, ಒಳ್ಳೊಳ್ಳೆ वो जगह में ಮಾತು. बोलना, ಈ ಕಿದ್ರೋನ್ ಅಲ್ಲ, ಪರಿಸ್ಥಿತಿಗಳು, ಕಣಿವೆಗಳು ಅಂತ ಓ ಜಗ ಮೇ ಬೋಲ್ನಾ, ಅಲ್ಲಿ ಹೇಳ್ಬೇಕು. वो जगह में बोलना. ಆ ಜಾಗದಲ್ಲಿ ವಿಶ್ವಾಸ इसलिए ಮಾತಾಡ್ಬೇಕು. पैदल में बहुत समय में ऐसा गया हूँ. पैदल में कितना टाइम होता है मेरे को मालूम है. ನಾನು ಎಷ್ಟೋ ಬಾರಿ ನಡ್ಕೊಂಡು ಹೋಗ್ತಾ ಇದ್ದೆ ಇದೇ बट वो टाइम ದಾರಿಯಲ್ಲಿ. में बड़ा बड़ा प्रार्थना किया हूँ. ಆ ಸಮಯದಲ್ಲಿ ಬಾಯಿ ಇದು ನನಗೆ ಪರ್ಮನೆಂಟ್ ಅಲ್ಲ, ಇದು ನನಗೆ ये ಪರ್ಮನೆಂಟ್ परमानेंट नहीं है. ಇದು ನನಗೆ ಪರ್ಮನೆಂಟ್ I will ಅಲ್ಲ. never be the same. ನಾನು ಯಾವತ್ತೂ ಇದ್ದ मैं ಹಾಗೆ आशीर्वाद में रहूंगा. ನಾನು ಆಶೀರ್ವಾದದಲ್ಲಿ
ಆಶೀರ್ವಾದವಾಗಿರ್ತೇನೆ, मैं आशीर्वाद में रहूंगा। ನಾನು ಆಶೀರ್ವಾದವಾಗಿರ್ತೇನೆ. इधर पॉलिटिकल लीडर मेरे से बात किया, ಪೊಲಿಟಿಕಲ್ ಲೀಡರ್ ನನ್ನ ಹತ್ರ आप बहुत ಮಾತಾಡೋದು, ज्यादा ये करते हो। ನೀವು ತುಂಬಾ ಈ ರೀತಿ ಎಲ್ಲ मैं उसको ही बोला, आप देखते रहो यही रोड में BMW कार में मैं जाऊंगा, ಆದ್ರೆ आप देखेगा ऐसा बोला। अभी आ गया नहीं है, बट वो बोला हूँ परमेश्वर पूरा करेगा, ಇದೇ ರೋಡಲ್ಲಿ BMW Guarantee पूरा करेगा। ಖಂಡಿತ ಅದ್ರಲ್ಲಿ ಹೋಗ್ತೇನೆ. मैं बोल रहा हूँ BMW परमेश्वर के गारंटी मालूम नहीं, ನನಗೆ ಗೊತ್ತಿಲ್ಲ, ನಾನು BMW बट वो बोलना हिम्मत चाहिए। ಹೇಳೋದಕ್ಕೆ ಧೈರ್ಯ ಬೇಕು. वो टाइम रेंट पे करने को पैसा नहीं, वो टाइम छोटा गाड़ी था, ಆ ಸಮಯದಲ್ಲಿ ರೆಂಟ್ ಕಟ್ಟೋದಕ್ಕೆ ದುಡ್ಡಿಲ್ಲ, बहुत समस्या था, ಅನೇಕ Credit ಸಮಸ್ಯೆಗಳಿತ್ತು, था। ಸಾಲ ಇತ್ತು. वही खुद बोला मैं आपको 25,000 सैलरी देता हूँ, एक चर्च बना के दे दूंगा। सभी वो बोला नहीं, मेरा परमेश्वर भिक्षुक नहीं है, ಅವ್ರು मेरा ಹೇಳಿದ್ರು, परमेश्वर सर्वशक्तिमान, ನಿಮ್ಗೊಂದು ಸ್ಯಾಲರಿ ಕೊಡ್ತೇನೆ, फायर आता है। ಇಲ್ಲ ನನ್ನ ದೇವರು ಸರ್ವಶಕ್ತನು, ನನ್ನ ದೇವರು कैसे ನಡೆಸ್ತಾನೆ. आएगा? ಹೇಗೆ ಬರ್ತದೆ ಇದೆಲ್ಲ? दर्शन, ದರ್ಶನವಿರ್ಬೇಕು, दर्शन, ದರ್ಶನವಿರ್ಬೇಕು. दर्शन को मत छोड़ो, ದರ್ಶನವನ್ನ ಬಿಟ್ಟು ಬಿಡ್ಬೇಡಿ, परमेश्वर समूह मत छोड़ो। ದೇವರ ಸಮ್ಮುಖವನ್ನ ಬಿಟ್ಟು आपको ಬಿಡ್ಬೇಡಿ. क्या कहा ನಿಮಗೆ ಏನ್ उस ಹೇಳಿದ್ರು पर भरोसा रखो। ಅದ್ರಲ್ಲಿ ನಂಬಿಕೆ ಆಗಿರಿ. खड़े हो जाएंगे, टाइम हो गया, कितना लगा? अच्छा लगा? इसलिए हमारा चर्च अभी BMW कार में बोल रहा हूँ का मतलब क्या है, आप लोग की ब्लेसिंग ओके मैं लेऊंगा, वही बोल रहा हूँ। इसलिए आप लोग ब्लेसिंग हो जाएगा फाइनेंस में। ನೀವು ಫೈನಾನ್ಸ್ ಅಲ್ಲಿ ಬ್ಲೆಸಿಂಗ್ ಆಗ್ತೀರಿ. हमें नहीं आ रहा है, मेरा सैलरी किधर से आना? ನನ್ನ ಸ್ಯಾಲರಿ ಎಲ್ಲಿಂದ ಬರ್ತದೆ? निम्मिंद नमक सैलरी नमक फॉरेन अल्लाह। मैं क्या बोला, मेरा बेड को ऐसा ब्लेस करेगा, ನನ್ನ ಕುರಿಗಳೆದ್ದು ಕಾರ್ ತಗೊಡ್ಬೇಕು। ನನ್ನ ಜನಗಳನ್ನ ಆ ರೀತಿ ದೇವರು ಆಶೀರ್ವದಿಸ್ತಾರೆ. ನಮಗೆ ಏನಿಲ್ಲ, माइंड में आना, माइंड में आना। ಮೈಂಡ್ ಅಲ್ಲಿ ಬರಬೇಕು. हालेलुया, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್। ಕರ್ತನೆ ವಾಕ್ಯದಂತೆ ಆಶೀರ್ವದಿಸು। ಆಮೆನ್. इधर लगा, अच्छा लगा? इसलिए ब्रेन में क्या जो आता है ना वो नहीं है, बट क्या मेडिटेट करते हो, ಯಾವುದನ್ನ ಮೆಡಿಟೇಟ್ ಮಾಡ್ತಾ ಇದೀರೋ ತಿರುಗಿಸಿ ಅದು ನಿಮ್ಮ ಹೃದಯದಲ್ಲಿ ಹೋಗುತ್ತೆ। ಇಲ್ಲ 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 ಅನ್ನೋದೇ ಮೆಡಿಟೇಟ್ ಮಾಡ್ತೀರಾ, ಅದೇ ನಿಮ್ಮಲ್ಲಿ ಬರುತ್ತೆ। ಆದ್ರೆ ನೀವು ಕರ್ತನೇ ನನ್ನ ದೇವರ ನಂಬಿಗಸ್ತನು, ಕರೆದಾತ ನಂಬಿಗಸ್ತನು, ಆಮೆನ್. ಸಹಾಯ ಮಾಡೇ ಮಾಡುವ, ಆಮೆನ್. ಐಶ್ವರ್ಯವನ್ನು ಸಂಪಾದಿಕೆ ಸಾಮರ್ಥ್ಯ ಕೊಡುವನು। ಕೊಡುವನು. ನೀವೆಲ್ಲರೂ ಹಾಲು ಜೇನು ಹರಿಯುವ ದೇಶದಲ್ಲಿ आपका जीवन बहुत समृद्धि का देश, समृद्धि का जीवन, exceeding an abundant life, exceeding an abundant life, ಯೇಸು ಮಸಿಹ ನಾಮ में abundant life, ಎಲ್ ಶಡಾಯ್ ದೇವರು ನೆರಂಬಿ ನೆರಂಬಿ ಒಳಿಯತಕ್ಕ வாழ்க்கை, ಕರ್ತನ ಆ ಜೀವನವನ್ನೇ ಕೊಡುವನು। ಇದನ್ನೇ ಕಲ್ಪನೆ ಮಾಡಿ, ಇದನ್ನೇ ಮಾತಾಡಿ ಯೇಸುವಿನ ನಾಮದಲ್ಲಿ। ನಾವು ಹೀಗೆ ಇರೋರಲ್ಲ, ಹೀಗೆ ಇರೋರಲ್ಲ, मैं ऐसा नहीं रहता हूँ, ನಾನು ಹೀಗೆ I will ಇರೋರಲ್ಲ. never be the same, I will never be the I will same. never be the same, I will never be the same. day by day I'll be increasing। Day by day I will increase. परमेश्वर मेरे को बुलाया है, ದೇವರು ನನ್ನನ್ನು ಕರೆದಿದ್ದಾರೆ. मेरे को लज्जित ना करेगा, ನನ್ನನ್ನು ನಾಚಿಕೆಗೊಳಿಸೋದಿಲ್ಲ, ನನಗೆ ಅವಮಾನವಾಗುವುದಿಲ್ಲ, ನನಗೆ ಅವಮಾನವಾಗುವುದಿಲ್ಲ, ನನಗೆ ಅವಮಾನ ಆಗೋದಿಲ್ಲ, ನನಗೆ ಅವಮಾನವಾಗುವುದಿಲ್ಲ. ऊंचा स्थान में रखेगा, ऊंचा स्थान में रखेगा, ऊंचा स्थान में रखेगा, ऊंचा स्थान में रखेगा, ऊंचा स्थान में रखेगा। ऊंचा स्थान में रखेगा। ताली बजा के स्वीकार करो, आमेन। रिसीव यीशु मसीह का नाम। आमेन। सारी महिमा आदर आपके ही लो, आमेन। यीशु मसीह का नाम।